ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಇವತ್ತು ನಮ್ಮ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಇರುವಂತ ಅತಿಥಿಗಳು ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಶಾಂತಾರಾಮ್ ಸಿದ್ದಿ ಅವರು. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಧನ್ಯವಾದ ಸರ್. ನಿಮ್ಮ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು. ಒಂದು ಕಡೆಯಲ್ಲಿ ರಾಜಕೀಯ, ಇನ್ನೊಂದು ಕಡೆಯಲ್ಲಿ ನೀವು ಬದುಕಿ ಬಂದ ಹಾದಿ, ಹಾಗೇನೆ ಬುಡಕಟ್ಟು ಸಮುದಾಯದ ವಿಚಾರವಾಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ಬೇಕಾಗತ್ತೆ. ನಿಮ್ಮ ಪ್ರಯಾಣ ಇದೆಯಲ್ಲ ಸರ್, ಸುಮ್ಮನೆ ಅಲ್ಲ, ನಿಜಕ್ಕೂ ಕೂಡ. ಯಾಕಂತ ಹೇಳಿದ್ರೆ ಕಾಡು ಮೇಡಿನ ಜೀವನ, ಅದರಲ್ಲಿ ಬುಡಕಟ್ಟು ಸಮುದಾಯದಲ್ಲೇ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅಂತ ಸಮಸ್ಯೆಗಳನ್ನ ಎದುರಿಸಿ ನೀವು ಪದವೀಧರರಾಗ್ತೀರಿ. ಒಂದ್ ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಇದೆಲ್ಲವೂ, ಹಿಂದಿರುಗಿ ನೋಡ್ತಾ ಹೋಗೋದಾದ್ರೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಸಾಧನೆ. ಒಂದು ಕಾಡು ಮೇಡಿನ ಪ್ರದೇಶದಿಂದ ವಿಧಾನಸಭೆಯವರೆಗೆ ಸರ್, ಈ ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ನಮಸ್ಕಾರ. ನೀವು ಮೊದಲನೇ ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ನನಗೆ ಇವತ್ತು ಅವಕಾಶ ಕೊಟ್ಟಿದ್ದೀರಾ. ಒಂದು ಸುಮ್ಮನೆ ಹೇಳೋದಾದರೆ, ಈ ಹಳ್ಳಿ ಕಡೆ ಭಾಷೆಯಲ್ಲಿ ಮುಖಾಮುಖಿ ಅಂದರೆ ನಾವು ಇಬ್ಬರು ಪರಸ್ಪರ ವಿರೋಧಿಗಳಂತ. ಹೌದು. ಇವತ್ತು ಮುಖಾಮುಖಿ ಆಗಿಬಿಟ್ವಿ ಅಂತ ಒಂದು ಸುಮ್ಮನೆ ಹಳ್ಳಿಯಲ್ಲಿರುವಂಥ ಅರ್ಥ ಹೇಳಿದ್ದು, ಹಾಗೇನಲ್ಲ. ನಾನು ಹಾಗೆ ನೋಡಿದರೆ ಪ್ರಾರಂಭದಿಂದನೂ, ಅಂದರೆ ನಾನು ಪ್ರೈಮರಿ ಸ್ಕೂಲಿಗೆ ಹೋಗಬೇಕಾದ್ರಿಂದ ಕೂಡ ನನಗೆ ಪ್ರಾರಂಭದಲ್ಲಿ ಶಿಕ್ಷಕರೇ ಪ್ರೋತ್ಸಾಹ ಕೊಟ್ಟವರು, ಓದಬೇಕು, ಇದು ಮಾಡಬೇಕಂತ. ಆದರೆ ಯಾವುದೇ ಒಂದು ಗುರಿ ಇರಲಿಲ್ಲ. ನಮ್ಮೂರಲ್ಲೆಲ್ಲ ಮಕ್ಕಳು ಓದೋರು ಇರ್ತಾರೆ, ನಾವು ಬುಡಕಟ್ಟು ವನವಾಸಿ ಅಂತೆಲ್ಲ ಕರಿತೇವೆ. ಟ್ರೈಬಲ್ ಜನಾಂಗಕ್ಕೆ ಸೇರಿದವರು, ಸಿದ್ದಿ ಸಮುದಾಯ ನಮ್ಮದು. ನಾನೇನಾದರೂ ಓದು ಬರ ಕಲಿಬೇಕು ಅಂತಿತ್ತು. ಹಾಗೆ ಓದ್ತಾ ಹೋದೆ. ಆ ಸ್ಕೂಲ್ನಲ್ಲೇ ಅದೇನು ಗೊತ್ತಿಲ್ಲ, ನಾನು ಆ ಸ್ಕೂಲಿಗೆ ಪ್ರಥಮ ಬಂದ್ಬಿಟ್ಟೆ 7ನೇ ಕ್ಲಾಸಲ್ಲಿ. ಓಕೆ. ಹೀಗಾದ್ಮೇಲೆ ಅಲ್ಲಿಯ ಶಿಕ್ಷಕರು 3 ಜನ ಅವರಲ್ಲಿ ಒಬ್ಬರು ನನ್ನ ಕರ್ಕೊಂಡು ಹೋಗಿ ಅಂಕೋಲದಲ್ಲಿ ಶಾಲೆಗೆ ಹಾಕಿದರು. ಅಂದರೆ ನನ್ನ ಊರು ಯಲ್ಲಾಪುರ ತಾಲೂಕಿನ ಹಿತ್ಲಳ್ಳಿ, ಅಲ್ಲಿಂದ ಅಂಕೋಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪ್ರೈವೇಟ್ ಹಾಸ್ಟೆಲ್ ಇಟ್ಟರು. ಆವಾಗ ನನಗನ್ನಿಸ್ತು, ಆ ಮಾಸ್ಟರ್ ಮಾಡಿದ ದೊಡ್ಡ ಕೆಲಸ ನೋಡಿ, ನಾನು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅಂತ. ಅಷ್ಟೇ ನನ್ನ ಗುರಿ. ಈಗ ಚೆನ್ನಾಗಿ ಓದಿದೆ. ಆಮೇಲೆ ತಂದೆ ಮೊದಲೇ ಕಳ್ಕೊಂಡಿದ್ದೆ ಸ್ಕೂಲ್ ಹೋಗೋಕ್ಕಿಂತ ಮೊದಲೇ. ಈ 10ನೇ ತರಗತಿ ಪರೀಕ್ಷೆ ಹೊತ್ತಿಗೆ ತಾಯಿಯವರು ತೀರ್ಕೊಂಡ್ಮೇಲೆ ಆಘಾತ ಆಗಿಬಿಟ್ಟು ಸ್ವಲ್ಪ ಅಭ್ಯಾಸ ಡೌನ್ ಆಯ್ತು. ಆದರೂ 10ನೇ ತರಗತಿ ಮುಗಿಸಿ PUC ಮುಗಿಸಿ ಅಂಕೋಲದಲ್ಲಿ, ಆಮೇಲೆ ಕಾರವಾರದಲ್ಲಿ ಸ್ವಂತ ಅಂದರೆ ಕೈಗಾರಿಕೆಯಲ್ಲಿ, ಅದೇನಂತಾರೆ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಮಾಡ್ತಾ ಡಿಗ್ರಿ ಮುಗಿಸಿದೆ. ಹಾಸ್ಟೆಲಲ್ಲಿ ಇರ್ತಿದ್ದೆ ಗೌರ್ಮೆಂಟ್. ಈಗ 88ರಲ್ಲಿ ಮುಗೀತು. ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಬೇರೆಯವರಿಂದನೇ ನನಗೆ ಪ್ರೇರಣೆ. ಆಮೇಲೆ ಡಿಗ್ರಿ ಮುಗಿತಾ ಇದ್ದಂಗೆ ನಾನು ಅಂದ್ಕೊಂಡಿದ್ದು ಒಂದು ಕಾಲೇಜ್ ಲೆಕ್ಚರ್ ಆಗುವಂಥ ಸ್ವಲ್ಪ ವಿಚಾರ ಬೆಳೀತು. ಪ್ರೈಮರಿ ಸ್ಕೂಲ್ ಅಂದ್ಕೊಂಡಿದ್ದು ಕಾಲೇಜು ಲೆಕ್ಚರ್ ಆಗಬೇಕು ಅನ್ನೋದು, ಜೊತೆಯಲ್ಲಿ ಮಿಲಿಟ್ರಿ ಸೇರಬೇಕು ಅನ್ನೋದು ಎರಡಿತ್ತು. ಹೀಗೆ 88ರಲ್ಲಿ ನನ್ನ ಡಿಗ್ರಿ ಆಯಿತು. ಅಲ್ಲಿ 45%, ಕ್ಷಮಿಸಬೇಕು, 55% ಆಗಿ ನಾನು ಅಲ್ಲಿ ಗೆದ್ದೆ. ಆವಾಗೆಲ್ಲ 55% ಅಂದರೆ ಬಹಳ ಒಳ್ಳೆ ಅಂಕ, ದೊಡ್ಡ ವಿಚಾರ. ಹೌದು. ಸರ್, ಈಗ ಶೈಕ್ಷಣಿಕ ಬದುಕಿನ ಬಗ್ಗೆ ಹೇಳ್ತಾ ಇದ್ರಿ ಸರ್. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಸಿದ್ದಿ ಸಮುದಾಯ ಸೇರಿದಂತೆ ಬುಡಕಟ್ಟು ಜನಾಂಗದವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬುಡಕಟ್ಟು ಸಮಾಜಗಳಿವೆ, ಸಮುದಾಯಗಳಿವೆ. ಇವರ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಲೇಬೇಕಾಗತ್ತೆ ಸರ್. ಯಾಕಂತ ಹೇಳಿದ್ರೆ ಕಾಲಮಾನಗಳು ಬದಲಾಗ್ತಾ ಇವೆ, ನೋಡ್ತಾ ಇರ್ಬೋದು. ಇದು ಅಪ್ಡೇಟೆಡ್ ಸಮಾಜ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸರ್ಕಾರಗಳು ವಿಶೇಷ ಯೋಜನೆಗಳನ್ನ ತರ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರ ರಾಜಕೀಯ ನಾಯಕರು ಹೇಳ್ತಾರೆ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಆ ಯೋಜನೆಗಳೆಲ್ಲ ತಲುಪ್ತಾ ಇದೆಯಾ ಸರ್ ನಿಮ್ಮ ಸಮುದಾಯಕ್ಕೆ? ಇಲ್ಲಿ ನಾವು ಒಂದು ಥರದ ಸ್ಥಿತಿಯಲ್ಲಿದ್ದೇವೆ. ಏನಂದರೆ, ಸರ್ಕಾರಗಳು ಯೋಜನೆ ತರೋದು ಹೌದು, ಬಜೆಟಲ್ಲಿ ಹಣ ಇಡೋದು ಹೌದು, ಯೋಜನೆಗಳು ಇರೋದು ಹೌದು. ಆದರೆ ಅದನ್ನು ಅಲ್ಲಿ ಕೊನೆಗೆ ತಲುಪಿಸ್ಬೇಕಲ್ಲ, ಅಲ್ಲಿ ಸಮಸ್ಯೆಗಳಿದೆ. ನಾವು ಅದ್ರ ಬಗ್ಗೆ ಹೇಳ್ತೇವೆ. ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನೂ 100ಕ್ಕೆ 100 ಯಾವ ಸರ್ಕಾರದ ಗಮನಕ್ಕೆ ಬಂದಿಲ್ಲ. ನಿಮಗೊಂದು ಉದಾಹರಣೆ ಹೇಳ್ತೀನಿ, ಹೇಗಿದೆ ಇವತ್ತು ಸರ್ಕಾರದ ಈ ಯೋಜನೆಗಳು, ಅನುದಾನಗಳು ಆ ಬುಡಕಟ್ಟು ಪ್ರದೇಶಕ್ಕೆ ಮುಟ್ಟೋ ಬಗ್ಗೆ ಹೇಳೋದಾದ್ರೆ, ಒಂದು ಉದಾಹರಣೆ ಕೊಡೋದಾದರೆ, ನೀವು ಅಲ್ಲೆಲ್ಲೋ ಹೊಲ ಇರುತ್ತೆ, ಇಲ್ಲಿ ಪಂಪ್ ಸೆಟ್ಟು ಇರುತ್ತೆ, ಪೈಪ್ ಇರುತ್ತೆ, ನೀರು ಬಿಡ್ತೀರಿ, ಹೋಗೋದಿಲ್ಲ ಅಂತೇಳಿ ದೊಡ್ಡ ಪೈಪ್ ಹಾಕಿ ದೊಡ್ಡ ಪಂಪ್ ಸೆಟ್ ತೊಗೊಳ್ತೀರಿ, 5 HP. ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಡ್ತೀರಿ. ಅದ್ರ ಕೊನೆಗೆ ನೀವೇನು ಮಾಡಿದಿರಿ, ಆ ಪೈಪ್ ಕಾಕ್ ಓಪನ್ ಮಾಡಿದ್ರಿ, ಹಾಗೆ ಇಟ್ಟಿದ್ದೀರಿ. ಹೀಗಾಗಿ ಆ ಪಂಪ್ ಸೆಟ್ ಪ್ರಜೆಕ್ಟ್ ನೀರು ಹೋಗಿದ್ದಲ್ಲಿ ಹೋಗ್ಲಾರ್ದೆ ಅದು ಒಡೆದು ಬೇರೆ ಕಡೆ ಹೋಗುತ್ತೆ, ಅದು ಬೇರೆ ಹೊಲಕ್ಕೆ ಹೋಗ್ಬಿಡುತ್ತೆ. ಸೊ ಇದು ಹಾಗೆ ಇದೆ. ಅಂದ್ರೆ ಇಲ್ಲಿಂದ ಸಾಕಷ್ಟು ಅನುದಾನ ಯೋಜನೆ ಕಳಿಸ್ತಾರೆ, ಕೊನೆಯಲ್ಲಿ ಆ ಜನ ತಗೊಳ್ಬೇಕಲ್ಲ, ಅಲ್ಲಿ ಅವರಿಗೆ ಅರ್ಹತೆಗಳೇ ಕಡಿಮೆ.
ಹೌದು. ಹೀಗಾಗಿ ಮಧ್ಯದಲ್ಲಿ ಅದು ಡೈವರ್ಟ್ ಆಗಿಬಿಟ್ಟು ಅದಿನ್ಯಾವುದೋ ಬೇರೆ ಯೋಜನೆಗಳಿಗೆ ಬೇರೆ ಇಲಾಖೆಗೆ ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಗ್ಬಿಡುತ್ತೆ. ನಾನು ಬೇರೆಯವ್ರ ಹೊಲ ಅಂದಿದ್ದು ಇದು. ನಾನು ಹೇಳಲಿಕ್ಕೆ ಹೊರಟಿದ್ದು ಇಷ್ಟೇನೆ, ಈಗ ಅಲ್ಲಿ ಇರುವಂಥ ನಮ್ಮ ಟ್ರೈಬಲ್ಗಳಿಗೆ ಸರ್ಕಾರದ ಸೌಲಭ್ಯ ತಗೊಳ್ಳಿರುವಂಥ ಅರ್ಹತೆಗಳು ಒಂದೇ ಒಂದಂದ್ರೆ ಜಾತಿ ಮಾತ್ರ. ಅದು ಇನ್ನೂ ಒಂದಷ್ಟಿದೆ, ಒಂದಷ್ಟು ಈ ದಾಖಲೆಗಳಿರ್ಬೇಕು, ಅದು ಇಲ್ಲ ನಮಗೆ. ನಿಮ್ಗೆ ಹೇಳ್ತೀನಿ ನಾನು, ಮೊದಲನೇದಾಗಿ ಈಗ ನಾವು ಮನೆ ಕಟ್ಕೊಂಡಿರುವಂಥ ಜಾಗ ಅತಿಕ್ರಮಣ ಪ್ರದೇಶದಲ್ಲಿ ನಾವು ಅಂದ್ರೆ ನಮ್ಮೆಲ್ಲ ಬುಡಕಟ್ಟು ಜನ ಸಾಮಾನ್ಯ ನಾನು ಹೇಳ್ತಾ ಇರುವಂಥದ್ದು ಈ ಅರಣ್ಯ ಇರುವಂಥದ್ದು ಪಶ್ಚಿಮ ಘಟ್ಟದ ಭಾಗದ ಜಿಲ್ಲೆಗಳು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ಆಮೇಲೆ ಇದು ನಮ್ದು ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ, ಈ ಎಲ್ಲ ಜಿಲ್ಲೆಗಳು ಅತ್ಯಂತ ಕಾಡು ಅಥವಾ ಹಿಂದುಳಿದ ಜನಾಂಗ ಇರುವಂತ ಜಿಲ್ಲೆ. ಅವ್ರೆಲ್ಲರೂ ಕೂಡ ಕಾಡಿನ ಪ್ರದೇಶದಲ್ಲಿ ಬದುಕೋದ್ರಿಂದ ಅಲ್ಲಿ ಕಾಡಿನಲ್ಲಿ ಮನೆ ಕಟ್ಟಿರ್ತಾರೆ. ಒಂದು ಅರ್ಧ ಗುಂಟೆಯೋ ಒಂದು ಗುಂಟೆಯಲ್ಲಿ ಮನೆ ಕಟ್ಟಿರ್ತಾರೆ. ಅಲ್ಲಿಂದ ಆಚೆ ಅವನು ಹೊಲ ಮಾಡಿದ್ರೆ ಅವನಿಗೆ ಆ ಹೊಲದಲ್ಲಿ ಗಂಗಾ ಕಲ್ಯಾಣ ಸಿಗೋದಿಲ್ಲ. ಆಚೆ ಅವ್ನು ಟಾಯ್ಲೆಟ್ ಕಟ್ಟಬೇಕಂದ್ರೆ ಟಾಯ್ಲೆಟ್ ಕಟ್ಟಕ್ಕಾಗೋದಿಲ್ಲ. ಇಲ್ಲೆಲ್ಲೋ ಬೇರೆ ಇನ್ನೇನು ಮಾಡ್ಬೇಕಂದ್ರೆ ಆಗೋದಿಲ್ಲ. ಸ್ಕೂಲ್ಗಳು 16 ಕಿಲೋಮೀಟರ್ ಹೊರಗಡೆ ಇರ್ತವೆ. ದವಾಖಾನೆ ಅಂತೂ ಹೋಗ್ಬೇಕಾದ್ರೆ ಈಗಲೂ ಹೊತ್ಕೊಂಡು ಹೋಗ್ಬೇಕು. ಹೊತ್ಕೊಂಡು ನಾನು ಹೇಳೋದು ಕಂಬಳಿ ಇತ್ಯಾದಿಗಳು ಜೋಲಿ ಮಾಡ್ಕೊಂಡು ಹೊತ್ಕೊಂಡು ಹೋಗುವಂತ ಸ್ಥಿತಿ ಇದೆ. ಹೀಗೆ ಈ ಮೂಲಭೂತ ಸೌಕರ್ಯ ಏನಿದೆಯಲ್ಲ, ಶಿಕ್ಷಣ, ಆರೋಗ್ಯ, ಆಹಾರ ಮತ್ತು ಇದು ಕೂಡ ಅಲ್ಲಿ ತಲುಪೋದು ಕಷ್ಟ ಇದೆ. ಅದ ಕಾರಣ ಅಂದ್ರೆ ಅವ್ರಿಗೆ ಅಲ್ಲಿ ಕೂತಿರೋಂಥ ಜಾಗದ ಮಂಜೂರು ಕೊಡ್ಲಿಲ್ಲ ಅಂತ. ಈ ಮಂಜೂರು ಅಂದ್ ಗೊತ್ತಿರ್ಬೇಕು ನಿಮ್ಗೆ. ಕಂದಾಯ ಇಲಾಖೆಯವರು ನಮ್ಗೆ ಅಷ್ಟು ಜಾಗವನ್ನು ಅಳತೆ ಮಾಡಿ ನಮ್ಮ ಹೆಸರಿಗೆ RTC ಮಾಡಿ ಕೊಡ್ಬೇಕು. RTC ಒಂದು ಪಹಣಿ ಪತ್ರ ಕೊಡ್ತಾರೆ. ಅದ್ರೊಳಗೆ 11 ಮತ್ತು 9 ಕಾಲಮ್ ಇರುತ್ತೆ. ಅದು ಹಾಕಿ ಕೊಟ್ಬಿಟ್ರೆ ಗಂಗಾ ಕಲ್ಯಾಣ ಬರುತ್ತೆ, ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಕಟ್ಬೋದು, ದನದ ಕೊಟ್ಟಿಗೆ ಕಟ್ಬೋದು, ಕೃಷಿ ಇಲಾಖೆನೆಲ್ಲ ಸೌಲಭ್ಯಗಳು ಬರ್ತವೆ, ಈ ಎಲ್ಲದೂ ಬರ್ತಾವ ಅಂತ ನಾಡು. ಅದು ಯಾವುದೂ ಇಲ್ಲ. 2006ರಲ್ಲಿ ಈ ಬುಡಕಟ್ಟು ಮತ್ತು ಹಿಂದುಳಿದ ಜನಾಂಗ ಒಂದು ಅರಣ್ಯ ಹಕ್ಕು ಕಾಯ್ದೆ ಅಂತ ಬಂತು. ಅನುಸೂಚಿತ ಜಾತಿ ಮತ್ತು ಜನಾಂಗ, ಹಾಗೆ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲರ್ ಅಂತ, ಸಾಂಪ್ರದಾಯಿಕ ಅರಣ್ಯ ವಾಸ ಮಾಡೋರಿಗೆ ಒಂದು ಕಾಯ್ದೆ ಬಂತು. ಅವರು ಮನೆ ಕಟ್ಕೊಂಡು ವ್ಯವಸಾಯ ಮಾಡ್ಕೊಳ್ಳೋ ಜಾಗವನ್ನು ಅವ್ರ ಹೆಸರಿಗೆ ಕೊಡ್ಬೇಕು ಅಂತ. 2006 ಅಂದ್ರೆ ಇವತ್ತಿಗೆ 19 ವರ್ಷ ಆಯ್ತು. ಎಷ್ಟು ಕೊಟ್ಟಿದಾರಪ್ಪ ಪ್ರಕರಣಗಳು? ಇನ್ನು 25-30% ಇದೆ. ಯಾಕೆ ಮಾಡಲ್ಲ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಮ್ಗೆ ಯಾವುದು ಸೌಲಭ್ಯ ಸಿಗೋದಿಲ್ಲ. ಇದು ಆಗ್ತಾ ಇರುವಂತದ್ದು. ಇನ್ನೂ ಅನೇಕ ಕಾರಣ ಇದೆ. ಎಸ್ ಸರ್, ಇನ್ನೊಂದು ಪ್ರಮುಖ ವಿಚಾರ, ಹಿಂದೆಲ್ಲ ವ್ಯವಸ್ಥೆಗಳು ಬೇರೆ ರೀತಿಯದ್ದಾಗಿ ಇತ್ತು. ನೀವು ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಆಗಿರಬಹುದು, ಈಗ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಒಂದು ಸ್ವಲ್ಪ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಆದರೆ ಅಲ್ಲಿನ ಮಕ್ಕಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಆ ಮಕ್ಕಳನ್ನ ಹೊರಗಡೆ ಕಳಿಸಿ ಶಿಕ್ಷಣ ಕೊಡಿಸುವಂಥ ಕೆಲಸ ಆಗ್ತಾ ಇದೆಯಾ ಸರ್ ಈಗ? ಅದು ಕೂಡ ಅದೇ ಹೇಳ್ಬೇಕಂದ್ರೆ ನಮ್ಮ ಜನ ಏನಿದ್ದಾರೆ, ನಮ್ಮ ಜನ ಅಂದ್ರೆ ನಾನು ಹೇಳೋದೆಲ್ಲ ಒಟ್ಟಾರೆ ಬುಡಕಟ್ಟು ಜನ. ಕರ್ನಾಟಕದಲ್ಲಿ ಸುಮಾರು 65 ಲಕ್ಷದಷ್ಟು ಸಂಖ್ಯೆ ಇದೆ. 2011ರ ಗಣತಿ ಪ್ರಕಾರ 50 ಲಕ್ಷ ಅಂತ ಹೇಳ್ತಾರೆ. ಇನ್ನೊಂದು 10 ಲಕ್ಷ ಜಾಸ್ತಿ ಆಗಿರ್ಬೋದು ಅಂತ. ಅವರು ಎಲ್ಲರೂ ಕೂಡ ಕಾಡಿನಲ್ಲಿರುವಂತ ನಾನು ಆಗಲೇ ಹೇಳಿದೆ. ಸೊ ಈ ಎಲ್ಲ ಜನ ಇರುವವರಲ್ಲಿ 52 ಪ್ರಕಾರ ಜನ ಇದ್ದಾರೆ, ಅಂದ್ರೆ ಕ್ಯಾಟಗರೀಸ್ ಆಫ್ ಜಾತಿಗಳು. ಸೊ ಆ ಎಲ್ಲಾ ಜಾತಿಗಳವರಿಗೂ ಒಂದು ದೊಡ್ಡ ಅವ್ರದ್ದಾದಂದ್ರೆ ಅವ್ರಿಗೊಂದು ಮುಜುಗರ ಹೊರಗಡೆ ಹೋಗ್ಲಿಕ್ಕೆ. ನನ್ನ ಊರು ಬಿಟ್ಟು ಆಚೆ ಹೋಗೋದು ಹೇಗೆ, ನನ್ನ ಜನ ಬಿಟ್ಟು ಆಚೆ ಹೋಗೋದು ಹೇಗೆ, ನನ್ನ ವಾತಾವರಣ ಬಿಟ್ಟು ಆಚೆ ಹೋಗೋದು ದೊಡ್ಡ ಸಮಸ್ಯೆ. ಹೀಗಾಗಿ ಹೊರಗಡೆ ಹೋಗೋದು ಕಡಿಮೆ. ಅದಕ್ಕೋಸ್ಕರ ಸರ್ಕಾರ ಕೂಡ ಮಾಡಿದೆ. ಈ ಮೈಸೂರು ಮತ್ತು ಉಡುಪಿ, ಚಾಮರಾಜನಗರ ಜಿಲ್ಲೆಗಳಲ್ಲಿ ವಸತಿ ಶಾಲೆ ಅಂತ ಮಾಡಿದೆ. ಆ ವಸತಿ ಶಾಲೆಗಳಲ್ಲಿ 5ರಿಂದ 10 ಇದ್ರೆ ಸ್ವಲ್ಪ ಅನುಕೂಲ. 10ನೇ ಕ್ಲಾಸ್ ನಂತರ ಹೊರಗಡೆ ಹೋಗ್ಲಿಕ್ಕೆ ಬಯಸ್ತಾರೆ ಮಕ್ಕಳು. ಬಟ್ 1ರಿಂದ 7 ಇದ್ರೆ ಅವರೆಲ್ಲ ಹೊರಗಡೆ ಹೋಗ್ತಾರೆ, 8ನೇ ಕ್ಲಾಸ್ನವರು. ಹಾಗಾಗಿ ಹೊರಗಡೆ ಹೋಗೋ ಪ್ರಮಾಣ ಕಡಿಮೆ ಇರೋದ್ರಿಂದ ಹೊರಗಡೆ ಹೋಗಿ ಓದೋದಿಲ್ಲ ಇವತ್ತು. ಇತ್ತೀಚೆಗೆ 1-2-3 ವರ್ಷದಲ್ಲಿ ಶುರು ಮಾಡಿದ್ದಾರೆ. ಈ ವರ್ಷ ಸರ್ಕಾರದ ಬಜೆಟ್ ಅಲ್ಲಿ ಕೂಡ ಈ 7ನೇ ಕ್ಲಾಸ್ ಅಂದೆ ನಾನು, ಅದನ್ನು 10ನೇ ಕ್ಲಾಸ್ ಅವ್ರಿಗೆ ಏರ್ಸ್ತೆ ಅಂತಾನೆ ಹೇಳಿದ್ದಾರೆ. ಅದ್ರ ದೊಡ್ಡದು ಏನಂದ್ರೆ ಕೇವಲ ಸರ್ಕಾರಗಳದೇ ಒಂದು ತಪ್ಪಲ್ಲ, ನಮ್ಮ ಜನ ಕೂಡ ಹೋಗಿ ಸ್ಪಂದಿಸಬೇಕು ತಾನೆ. ಹಾಗಾಗಿ ಎರಡೂ ಕಡೆಯಿಂದ ಪ್ರಯತ್ನ ಆದ್ರೆ ಅಭಿವೃದ್ಧಿಗಳು ಆಗ್ತವೆ. ಎಸ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಆಗ್ಲೇ ಹೇಳ್ತಾ ಇದ್ರಿ ಆರೋಗ್ಯ ಸಮಸ್ಯೆಗಳ ವಿಚಾರವಾಗಿ. ನಾನು ತುಂಬಾ ಕಡೆಗಳಲ್ಲಿ ನೀವು ಸುದ್ದಿಗಳನ್ನ ನೋಡ್ತಾ ಇರ್ತೀನಿ. ನಾನೇ ಸ್ವತಃ ಓದಿದ್ದೀನಿ ಎಷ್ಟೋ ಸುದ್ದಿಗಳನ್ನ. ಆರೋಗ್ಯ ಸಮಸ್ಯೆ ಆದಾಗ, ಯಾರೋ ಹಿರಿಯರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ, ಯಾರೋ ಒಬ್ರು ಗರ್ಭಿಣಿ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಜೋಲಿಲಿ ಹೊತ್ಕೊಂಡು ಹೋಗುವಂತ ಸ್ಥಿತಿಯನ್ನ ನಾವು ನೋಡಿದೀವಿ ಸರ್. ಸರ್ಕಾರ ಹೇಳುತ್ತೆ ಈಗ ನಾವು ಬುಡಕಟ್ಟು ಜನಾಂಗದವರಿಗಾಗಿಯೇ ಹೆಲ್ತ್ ಕ್ಯಾಂಪ್ ಗಳನ್ನ ಮಾಡ್ತಾ ಇದೀವಿ, ಒಂದಷ್ಟು ಆರೋಗ್ಯ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲವೂ ಸರಿಯಾಗಿ ಆಗ್ತಾ ಇದೆಯಾ ಸರ್? ಆಸ್ಪತ್ರೆ ವ್ಯವಸ್ಥೆ ವಿಚಾರಕ್ಕೆ ಬರೋದಾದ್ರೆ ಸರ್, ಅದು ಎಲ್ಲ ಒಂಥರ ಜೋಕ್ ಇದ್ದಂಗಿದೆ. ಈಗ ನೋಡಿ, ಸರ್ಕಾರಗಳನ್ನ ಆಗಲೇ ಹೇಳ್ದಂಗೆ ಸರ್ಕಾರಗಳು ಹಣ ಇಟ್ಟಿರ್ತವೆ.
ಈಗ ಆಸ್ಪತ್ರೆ ಅಂದ್ರೆ ಅಥವಾ ದವಾಖಾನೆ ಹೋಗ್ಬೇಕು ರೋಡ್ ಬೇಕು ತಾನೇ, ಹೌದು. ಅಲ್ಲಿಗೆ ರೋಡ್ ಮಾಡಬೇಕು. ನಮ್ದಿರೋದು ಬುಡಕಟ್ಟು ಕಲ್ಯಾಣ ಇಲಾಖೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ, ಅದಲ್ಲದಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಮೂರೂ ಇಲಾಖೆಯಲ್ಲಿ ಮಾಡಲಿಕ್ಕೆ ಹಣ ಇದೆ, ಯೋಜನೆ ಇದೆ. ಓಕೆ. ಅರಣ್ಯ ಇಲಾಖೆ ಅನುಮತಿ ಕೊಡಲ್ಲ. ಇದೊಂಥರ ಹಾಸ್ಯ ಅಲ್ವಾ? ಈ ಎಲ್ಲಾ ಇಲಾಖೆಗಳು ಒಂದೇ ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದ ಒಂದು ಕನ್ವರ್ಜೆನ್ಸ್ ಅಲ್ಲಿ ಕೆಲಸ ಮಾಡಬೇಕು. ನಾನು ಇದನ್ನು 1000 ಸಲ ಹೇಳಿದ್ದೀನಿ. ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು, ಸಮಾಜ ಕಲ್ಯಾಣ ಇಲಾಖೆಯವರು, ಬುಡಕಟ್ಟು ಕಲ್ಯಾಣ ಇಲಾಖೆಯವರು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿಸಿದ್ರೆ ಏನ್ ದೊಡ್ಡ ಕೆಲಸ ಅಲ್ಲ. ನಿಮ್ಗೆ ಲಕ್ಷಾಂತರ ಎಕರೆಗಳು ಜಾಗ ಕೊಡಬೇಕು ಅಂತಿಲ್ಲ. ಒಂದು ಸಾಮಾನ್ಯ ಒಂದು ರಸ್ತೆ ಮಾಡ್ಲಿಕ್ಕೆ ಜಾಗ ಕೊಟ್ರೆ, ಈ ಹೊಲ ಕೊಡೋದು ಮತ್ತೊಂದು ಕೊಡೋದು ಇರ್ಲಿ ರೀ, ಸಾರ್ವಜನಿಕ ರಸ್ತೆಗಳು ಅದಿಲ್ಲದೆ ಇರೋದ್ರಿಂದ ಅಲ್ಲಿ ಹಾಸ್ಪಿಟಲ್ ಇಲ್ಲ, ಆಮೇಲೆ ರಸ್ತೆ ಆಗಿಲ್ಲ, ಹೊತ್ಕೊಂಡು ಬರ್ಬೇಕು. ನಿಮ್ಗೆ ತಾಜಾ ಒಂದು ಉದಾಹರಣೆ ಹೇಳ್ತೇನೆ. ನಾನು ಮೊನ್ನೆ 15 ದಿನ ಆಯ್ತು ಅಂಕೋಲಾ ತಾಲೂಕಿನ ಬ್ಯಾಣದಳ್ಳಿಗೆ ಅಂತ ಹೋಗಿದ್ದೆ. ಅದು ಬ್ಯಾಣದಳ್ಳಿ ಅಂದ್ರೆ ಈ ಅಂಕೋಲಾ ಕುಮಟಾದ ಮಧ್ಯೆ ಒಂದು ಕೋಟೆ ಬರುತ್ತೆ, ಮಿರ್ಜಾನ್ ಕೋಟೆ ಅಂತ, ಅದು ಹಳೆ ಹೆಸರು. ಅಲ್ಲಿ ಒಳಗೆ ಹೋದ್ರೆ ಬ್ರಹ್ಮೂರ್ ಅಂತಿದೆ. ಆ ಬ್ರಹ್ಮೂರ್ವರೆಗೆ ಬಸ್ ಹೋಗುತ್ತೆ. ಅಲ್ಲಿಂದ ಘಟ್ಟ ಹತ್ತಿ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇವತ್ತಿಗೂ ನನ್ನ ಕಾರಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾನೊಂದು ಮಿನಿ ಲಾರಿ ಒಳಗಡೆ ಅಲ್ಲಿ ಅವ್ರ ಮನೆಯವರೆಗೆ ಹೋದೆ. 5 ಕಿಲೋಮೀಟರ್ ಮಿನಿ ಲಾರಿಲಿ ಹೋಗ್ಬೇಕಂದ್ರೆ ಯಾವ ಡಾಕ್ಟರ್ ಹೋಗೋದಿಲ್ಲ, ಯಾವ ಆಂಬುಲೆನ್ಸ್ ಹೋಗೋದಿಲ್ಲ, ಅಲ್ಲಿಂದ ವೆಹಿಕಲ್ಗಳೇ ಇಲ್ಲ ಅಲ್ಲಿ ಬರ್ಲಿಕ್ಕೆ. ಸೊ ಇದೆಲ್ಲ ಯಾಕೆ ಅಂದ್ರೆ ಮುಖ್ಯ ಕಾರಣ ಈ ಅರಣ್ಯ ಇಲಾಖೆಯ ಕಾನೂನುಗಳು. ನಾನು ಅರಣ್ಯ ಇಲಾಖೆಗೋ ಅಥವಾ ಅಧಿಕಾರಿಗಳಿಗೆ ದೂರೋದಿಲ್ಲ. ಕೂತ್ಕೊಂಡು ಬಗೆಹರಿಸುವ ಕೆಲಸ ಯಾರ್ದು? ಸರ್ಕಾರಗಳದ್ದು. ಅದು ಮಾಡದೇ ಇರೋದನ್ನ ನಾನು ಮೊದಲು ಹೇಳಿದ್ದು ಹೌದು, ಈಗ ಹೇಳಿದ್ದು ಅದೇನೆ. ಸೊ ಈಗ ಕ್ಯಾಂಪ್ ಅಂತ ನೀವು ಹೇಳಿದ್ರಿ. ಈ ಕ್ಯಾಂಪ್ಗಳದ್ದು ಏನಿರುತ್ತೆ? ಈಗ ನನಗೆ ಅನಾರೋಗ್ಯ ಆಗಿದೆಪ್ಪ, ಇವತ್ತು ಕ್ಯಾಂಪ್ ಇರುತ್ತಾ? ನಿಮಗೆ ಅನಾರೋಗ್ಯ ಇರುತ್ತೆ, ಅವಾಗ ಕ್ಯಾಂಪ್ ಇರುತ್ತಾ? ಯಾವಾಗ ಒಂದ್ಸಲ ಕ್ಯಾಂಪ್ ಇರುತ್ತೆ. ಅವಾಗ ನನಗೆಲ್ಲ ನಾನು ಆರೋಗ್ಯವಾಗಿದ್ದೇನೆ ಅಂತ ಅನ್ಸ್ಬಿಡುತ್ತೆ, ನಾನು ಕೆಲ್ಸಕ್ಕೆ ಹೋಗಿರ್ತೀನಿ. ಸೊ ಕ್ಯಾಂಪ್ ಇರೋದು ಜಾಗೃತಿಗಾಗಿ ಮಾತ್ರ. ಜಾಗೃತಿಯ ಕೊರತೆ ಇದೆ ಅಂತಲ್ಲ, ಜಾಗೃತಿ ಆದ್ಮೇಲೆ ಬಳಸ್ಕೊಳ್ಳಿಕ್ಕೆ ಯೋಜನೆಗಳು ಬೇಕಲ್ಲ. ಹೀಗಾಗಿ ಕ್ಯಾಂಪಿಂದ ಬಹಳ ಉಪಯೋಗ ಆಗುತ್ತೆ ಅಂತ ಅನ್ನಲ್ಲ. ನೀವು ಕಣ್ಣಿನ ಬಗ್ಗೆ ಕ್ಯಾಂಪ್ ಮಾಡಿದ್ರಿ, ಓಕೆ. ಇನ್ಯಾವುದೋ ಈ BP ಶುಗರ್ ಇದ್ರ ವಿಚಾರವಾಗೂ ಕ್ಯಾಂಪ್ ಓಕೆ, ಅದು ಯಾವಾಗೂ ಮಾಡ್ಬೋದು. ಬಟ್ ಇವತ್ತು ನನಗೆ ಏನು ತುಂಬಾ ಹೊರಗಡೆ ಹೋಗೋರು, ಡಿಸೆಂಟ್ರಿ ಶುರುವಾಗಿದೆ, ವಾಂತಿ ಶುರುವಾಗಿದೆ, ಸಾಯು ಸ್ಥಿತಿಯಲ್ಲಿದ್ದೇನೆ, ರಕ್ತ ವಾಂತಿ, ಇನ್ನೇನೋ ಬಂತು, ಹಾವು ಕಡಿತ, ಯಾವ್ದೋ ಪ್ರಾಣಿಯಿಂದ ಇದಾಗಿದೆ, ಅವಾಗ ಏನ್ ಕತೆ? ಸಾವೇ ಕತೆ. ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೇನೆ. ಮೊನ್ನೆ ನಾನು ಮುಂಡಗೋಡು ತಾಲೂಕಿನ ಮೈನಳ್ಳಿ ಅನ್ನೋ ಗ್ರಾಮದಲ್ಲಿ, ಅಲ್ಲಿಯ ಸಿದ್ಧಿ ಜನಾಂಗ, ದನಾಂಗರ್ ಗೌಳಿ ಜನಾಂಗ, ಎಲ್ಲ ಬಡತನ ಜನಾಂಗ, ಅಲ್ಲೊಂದು ಚರ್ಚ್ ಕೂಡ ಇದೆ. ಆ ಚರ್ಚಿನಲ್ಲಿ ಏನು ಶಿಕ್ಷಣ ಕಲಿಸ್ತಾರಲ್ಲಿ, ಅಂಗನವಾಡಿ ಈ ಥರದ್ದು. ಆ ಟೀಚರ್ಸ್ಗಳು ಮತ್ತು ಜನ ಎಲ್ಲ ಬಂದು ನನಗೆ ಬೇಡಿಕೆ ಇಟ್ಟರು, ನಮ್ಮ ಊರಿಗೊಂದು ಹಾಸ್ಪಿಟ್ಲ್ ಬೇಕು, ಕನಿಷ್ಠ 30 ಕಿಲೋಮೀಟರ್ ಹೋಗ್ಬೇಕು ಬೇರೆ ಹಾಸ್ಪಿಟ್ಲಿಗೆ ಅಂತ. ನಾನು ಸದನದಲ್ಲಿ ಚರ್ಚೆ ಮಾಡಿದೆ, ಮಂತ್ರಿಗಳು ಹೇಳಿದೆ, ನಮಗೂ ಒಂದು ಕಾನೂನು ಹೇಳಿದರು. ಆರೋಗ್ಯ ಇಲಾಖೆ ಕಾನೂನು ಪ್ರಕಾರ ಒಂದು ಹಾಸ್ಪಿಟಲ್ ಇಲ್ಲಿ ಇದೆ ಅಂತ ಆದ್ರೆ, ಬೆಡ್ ಇರುವಂತದ್ದು 4-5 ಬೆಡ್ ಇರುವಂತದ್ದು, ಅಲ್ಲಿಂದ ಇಷ್ಟು ಅಂತರದಲ್ಲಿ ಮತ್ತೊಂದು ಹಾಸ್ಪಿಟಲ್ ಮಾಡುವಂಗಿಲ್ಲ ಅಂತ. ಸೊ ನನ್ನ ಬೇಡಿಕೆ ಇಟ್ಟು ಸಾಗೋಯ್ತು. ಈ ಕಾನೂನು ನಮಗೂ ಅದೇ ರೀತಿ ನೋಡೋದ್ರಿಂದ ತುಂಬಾ ತೊಂದರೆಗಳಾಗ್ತವೆ. ನಾನು ಕಾನೂನು ಉಲ್ಲಂಘನೆ ಮಾಡಬೇಕು ಅಂತಲ್ಲ, ಸರ್ಕಾರ ಕೈಯಲ್ಲಿ ಒಂದು ಸ್ಪೆಷಲ್ ಏನೋ ಕಾನೂನು ಮಾಡ್ಲಿಕ್ಕೆ ಅಧಿಕಾರ ಇದೆ, ಅದನ್ನ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋದು ಹೇಳಿ ಕೊಟ್ಟಿದ್ದೀನಿ. ಎಸ್ ಸರ್, ಅದೇ ನೀವು ಹೇಳ್ತಾ ಇದ್ರಿ, ಇಲ್ಲೊಂದು ಆಸ್ಪತ್ರೆ ಇದೆ, ಅದರಿಂದ ಮತ್ತೊಂದು ಆಸ್ಪತ್ರೆಯನ್ನ ಇಂತಿಷ್ಟು ದೂರದಲ್ಲಿ ಕಟ್ಟುವಂತಿಲ್ಲ ಅಂತ ಹೇಳಿ. ಈ ಆಸ್ಪತ್ರೆಯಿಂದ ಇಲ್ಲಿಗೊಂದು ರಸ್ತೆ ಇದೆ ಅಂತ ಹೇಳಿ ಚರ್ಚೆ ಆಗ್ಲೇ ಇಲ್ವಾ ಸರ್? ಹೇಗೆ ಅಲ್ಲಿ ಆ ಊರಿನಲ್ಲಿ ರಸ್ತೆ ಒಂದಿತ್ತು ಸದ್ಯಕ್ಕೆ, ಅದು ಸ್ವಲ್ಪ ಬಯಲು ಪ್ರದೇಶ, ಮುಂಡಗೋಡು ತಾಲೂಕು ಅಂದ್ರೆ ಅಲ್ಲಿ ರಸ್ತೆ ಇದೆ. ಆದ್ರೆ ಮಳೆಗಾಲದಲ್ಲಿ ಕೂಡ ಅಲ್ಲೂ ಕೂಡ 1-2 ಕಿಲೋಮೀಟರ್ ಕಾಲ್ದಾರಿಯಲ್ಲೋ ಅಥವಾ ಈ ಎತ್ತಿನ ಬಂಡಿ ರಸ್ತೆ ಇರ್ತವೆ, ಬಂಡಿ ರಸ್ತೆ ಅಂತ ಕರೀತಾರೆ. ಅದು ಮಳೆಗಾಲದಲ್ಲಿ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಲ್ಲಿ ವಾಹನಗಳು ಹೋಗೋದಿಲ್ಲ, ಅಂತದೆಲ್ಲ ಇದೆ. ಬಟ್ ನಾನು ಹೇಳೋದು ಅಂತ ಊರಿಗೆ ಸಂಚಾರಿ ಹಾಸ್ಪಿಟ್ಲ್ ಆದ್ರೂ ಮಾಡಬೇಕು ಅಂತ. ವಾರಕ್ಕೊಂದ್ಸಲ ಸ್ಪೆಷಲಿಸ್ಟ್ ಜೊತೆ 1-2-3 ಡಾಕ್ಟರ್ ಬಂದು, ಮತ್ತೆ ನಾನು ಅದೇ ತಿರುಗಿ ಆ ಪಾಯಿಂಟಿಗೆ ಬಂದೆ, ಅದೇ ದಿನ ರೋಗ ಬರುತ್ತಂತ. ಸೊ ವಾರಕ್ಕೊಮ್ಮೆ ಬಂದ್ರೆ ಅಷ್ಟಾದ್ರೂ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಾನು ಹೇಳಿಕೊಟ್ಟಿರೋದು. ವೆಲ್ ಸರ್, ವೆಲ್. ಆರೋಗ್ಯ ಹಾಗೇನೆ ಶಿಕ್ಷಣ ಈ ವಿಚಾರವಾಗಿ ಶಾಂತಾರಾಮ್ ಸಿದ್ದಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಬುಡಕಟ್ಟು ಸಮುದಾಯದವರು ಎದುರಿಸ್ತಾ ಇರುವಂತ ಒಂದಷ್ಟು ವಿಚಾರಗಳ ಕುರಿತು ಅವ್ರು ಹೇಳ್ತಾ ಇದ್ರು. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ನಾವು ಕಂಪೇರ್ ಮಾಡೋಣ, ಒಂದು ಹಳ್ಳಿ ಜೀವನ ಅಥವಾ ಒಂದು ಪಟ್ಟಣದ ಜೀವನ, ಒಂದು ಬುಡಕಟ್ಟು ಜೀವನ ಅಂತೇಳಿ. ಇಲ್ಲಿ ಎಲ್ಲಾ ಸವಲತ್ತುಗಳು ಇದ್ದು ಸಾಧಿಸೋಕೆ ಜನ ಪರದಾಡ್ತಾರೆ, ಉದಾಸೀನತೆ ಕಾಡ್ತಾ ಇರತ್ತೆ. ಆದ್ರೆ ಬುಡಕಟ್ಟು ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಕರೆಂಟ್ ಸರಿಯಾಗಿರೋದಿಲ್ಲ, ರಸ್ತೆ ಇರೋದಿಲ್ಲ, ಆರೋಗ್ಯ ವ್ಯವಸ್ಥೆ ಇರೋದಿಲ್ಲ, ಶೈಕ್ಷಣಿಕ ವ್ಯವಸ್ಥೆ ಅಂತೂ ಹೇಳೋದೇ ಬೇಡ. ಇಷ್ಟೆಲ್ಲ ಕೊರತೆಗಳು ಇದ್ದು ಸರ್ ಸಾಧಿಸಬೇಕು ಎನ್ನುವಂತ ಛಲ ಹೆಂಗ್ ಬಂತು ಸರ್ ನಿಮ್ಗೆ? ನಾನು ನಿಮ್ಗೆ ಮತ್ತೊಂದ್ಸಲ ನಿಮ್ಗೆ ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳಬೇಕು. ಭಾಳ ಸಲ ನಾನು ಆಡಿದ ಮಾತನ್ನು ನೀವು ಮಾತಾಡಿದಿರಿ. ಈ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಇಲಾಖೆ ಅಂತಿದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತಿದೆ. ಆದ್ರೆ ಈ ನಗರ ಮತ್ತು ಗ್ರಾಮದಿಂದ ಹೊರಗಡೆ ಇರೋದು ಬುಡಕಟ್ಟು ಪ್ರದೇಶ. ಉದಾಹರಣೆಗೆ ಒಂದು ಯಾವುದೋ ದೊಡ್ಡಹಳ್ಳಿ ಅಂತ ಅನ್ಕೊಳ್ತಾ, ದೊಡ್ಡೂರು ಅಂತ ಅನ್ಕೊಳ್ಳಿ. ಆ ದೊಡ್ಡೂರಲ್ಲಿ
ಗ್ರಾಮ ಅದು. ಅದಕ್ಕಿಂತ ಹೊರಗಡೆ ಮತ್ತೆ ದೊಡ್ಡೂರು ಕಾಲನಿನ ಅಥವಾ ದೊಡ್ಡೂರು ವಾಡ ಅಂತ ಇರುತ್ತೆ. ಸೊ ಅದಕ್ಕೆ ಯೋಜನೆನೇ ಇಲ್ಲ ಸರ್ಕಾರದಲ್ಲಿ. ಸೊ ನೀವು ಮೂರನ್ನು ಹೇಳಿದ್ರಿ ಇಲ್ಲಿ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಮತ್ತು ಬುಡಕಟ್ಟು ಜನಾಂಗದ ಆ ಕ್ಷೇತ್ರದ ಅಭಿವೃದ್ಧಿ ಅಂತ. ಸೊ ಹೀಗೆ ಇರೋದು ಹೌದು. ನಮ್ಮಲ್ಲಿ ಒಂದೇನಿರ್ಬೇಕಂದ್ರೆ ಒಂದು ನಾವು ಸ್ವಲ್ಪ ಒಳ್ಳೆ ಜನರ ಸಹವಾಸ ಮಾಡಬೇಕು. ನನಗೆ ನಾನು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಮೊದಲಿಂದ ಅದೇ ಥರ ಜನ ಸಿಕ್ಕಿದ್ರು. ನಾನು 1ನೇ ಕ್ಲಾಸಿಗೆ ಹೋಗುವಾಗಿಂದ ಹಿಡಿದು ನನಗೆ ನೆನಪು, ನಮ್ಮ ಅಮ್ಮ ಒಬ್ಬರು ನಮ್ಮ ಜಿಲ್ಲೆಯಲ್ಲಿ ಭಟ್ರು ಅಂತ ಕರಿತೇವೆ, ಹವ್ಯಕರು ಅಥವಾ ಬ್ರಾಹ್ಮಣರನ್ನೇ. ಅವರಂತ ಈ ಅರ್ಚಕರು ಅಂತಲ್ಲ, ಅರ್ಚಕರು ಇರ್ತಾರೆ, ಕೃಷಿಕರು ಇರ್ತಾರೆ. ಸೊ ಆ ರೀತಿ ಒಂದು ಕೃಷಿ ಕುಟುಂಬದಲ್ಲಿ ನಮ್ಮ ಅಮ್ಮ ಕೆಲಸ ಮಾಡ್ತಿದ್ರು. ಅವರು ಮನೆಯವರು ಆ ಮನೆಯವರು ನಮ್ಮ ಅಮ್ಮನಿಗೆ ಹೇಳಿ ಅವನಿಗೆ ಶಾಲೆಗೆ ಸೇರಿಸಿ, ಬುದ್ಧಿವಂತಿದ್ದಾನೆ ಅಂತ ಹೇಳಿ ಶಾಲೆಗೆ ಸೇರಿಸಿದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರೊಬ್ಬ ಹುಡುಗನ ಹೆಸರು ಶಾಂತಾರಾಮ್ ಅಂತಿತ್ತು. ಅದಕ್ಕೆ ನಮ್ಮ ಅಮ್ಮನಿಗೆ ಮಗು ಹುಟ್ಟಿದ ತಕ್ಷಣ ನಂಗೆ ಶಾಂತಾರಾಮ್ ಅಂತ ಅವ್ರ ಹೆಸರಿಟ್ಟಿದ್ರಂತೆ. ಅಂದ್ರೆ ಕಾಳಜಿ ಹೌದಲ್ಲ, ನಾವು ಯಾವಾಗಲೂ ಈ ಭೇದ ಭಾವ, ಜಾತಿ, ಶ್ರೀಮಂತ ಇದು ಮಾತ್ರ ಮಾತಾಡ್ತೀವಿ. ಆ ಥರ ಜನಗಳಲ್ಲಿ ಒಳ್ಳೆ ಗುಣ ಇದೆ ಅನ್ನೋಕೆ ಇದೊಂದು ಉದಾಹರಣೆ. ಸೊ ಅವ್ರ ಸಹದಲ್ಲಿ ನಾನು ಶಾಲೆ ಓದ್ಬೇಕಂತ ಅನಿಸ್ತು. ಆಮೇಲೆ ಹೇಳಿದ್ದೇನೆ ಮುಂದಿನ ಭಾಗ, ಶಿಕ್ಷಕರು ಒಳ್ಳೆಯವರಿದ್ದರು ಅಂತ. ನಮ್ಮ ಇದರಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಅಂಕೋಲ, ಕುಮಟಾ ಈ ತಾಲೂಕುಗಳಲ್ಲಿ ಒಂದು 2-3 ಸಮುದಾಯ ಬರುತ್ತೆ. ನಾಮದಾರಿ ನಾಯಕ, ಕಾಮರ್ ಪಂತ್ ನಾಯಕ ಮತ್ತು ನಾಡೋರ್ ನಾಯಕ ಅಂತ. ಇವರು ಶಿಕ್ಷಣದಲ್ಲಿ ತುಂಬಾ ಆಸಕ್ತಿ ಮತ್ತು ಇಂಟ್ರೆಸ್ಟ್ ಮತ್ತು ಬುದ್ಧಿವಂತರು ಇರ್ತಾರೆ. ಅವರೇ ನನಗೆ ಪ್ರಾರಂಭಕ್ಕೆ ಸಿಕ್ಕಿದ್ದು ಈ ಭಟ್ರ ಮನೆ ನಂತರ. ಸೊ ಅವರೆಲ್ಲ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರು. ನಾನು ಯಾವುದೇ ಜಾತಿ ಜನಾಂಗ ಹೇಳೋದಕ್ಕಿಂತನೂ ಸೊ ಇದಿಷ್ಟು ಓದುವಾಗ ನಾನು ಹೇಳಿದೆ 10ನೇ ಕ್ಲಾಸ್ವರೆಗೆ ಓದಲೇಬೇಕು, ಟೀಚರ್ ಆಗಬೇಕು ಅಂತ ಆಯಿತು. ನಾನು 10ನೇ ಕ್ಲಾಸ್ ಮುಗೀತಾ ಇದ್ದಂಗೆ ಕಾಲೇಜ್ ಹೋಗ್ಬೇಕಂದ್ರೆ ನನಗೆ ವಿದ್ಯಾರ್ಥಿ ಪರಿಷತ್ ಸಂಪರ್ಕಕ್ಕೆ ಬಂತು. ಅವರೆಲ್ಲ ವಿದ್ಯಾರ್ಥಿ ಗೊತ್ತು ನಿಮ್ಗೆ, ಯಾವ ವಿಷಯ ಕೊಟ್ಟರು ಮಾತಾಡ್ತಾರೆ, ಆಕ್ಟಿವ್ ಆಗಿರ್ತಾರೆ, ಹೋರಾಟ ಮಾಡ್ತಾರೆ, ಮನೆ ಬಿಟ್ಟು ಹೊರಟ್ಬಿಡ್ತಾರೆ ಎಲ್ಲೆಲ್ಲಿಗೋ ಕೆಲಸಕ್ಕೆ, ಬೇರೆ ಬೇರೆ ಊರಿಗೆಲ್ಲ. ಸೊ ಇದೆಲ್ಲ ನೋಡಿ ನನಗೆ ಅನಿಸ್ತು, ಇವ್ರು ಹೀಗೆಲ್ಲ ಇರ್ತಾರಲ್ಲ, ಅಪ್ಪ ಅಮ್ಮನ ಬಿಟ್ಟು ಊರು ಬಿಟ್ಟು ಹೇಗೆ ಅಂತ ಅನಿಸ್ತು. ಅವಾಗ ಇನ್ನಷ್ಟು ನನ್ನ ಬುದ್ಧಿ ಹರಡ್ತು. ಅದೇ ಸಂದರ್ಭಕ್ಕೆ ಕಾಲೇಜಲ್ಲಿ ನಾನು NCC ಮಾಡ್ತಿದ್ದೆ. ಒಬ್ಬ NCC ಕಮಾಂಡರ್, ನಂಗೆ ಯಾಕೆ ಗೊತ್ತಿಲ್ಲ, ಅವ್ನು ನನ್ನ ದೋಸ್ತಿ. ಅವನು ಹೇಳುವ, ನೀವೆಲ್ಲ ನಿಮ್ಮ ಜನ ಗಟ್ಟುಮುಟ್ಟು ಇರ್ತಾರೆ, ಧೈರ್ಯವಂತರು ಇರ್ತಾರೆ, ನೀನು ಮಿಲಿಟ್ರಿಗೆ ಬರಬೇಕು ಅಂತ. ಅದಕ್ಕೂ ಆಯಿತು ಅಂದೆ. ಆಮೇಲೆ ಇನ್ನೊಬ್ರು ಬೀದರ್ ಕಡೆ ಒಬ್ರು ಇದ್ದು, ನನಗೆ ಅವ್ರ ಹೆಸರು ನೆನಪಿದೆ ಇನ್ನು, AG ಸಬರದ್ ಅಂತೇಳಿ, ನಮ್ಮ ಪ್ರಾಧ್ಯಾಪಕರು ಕನ್ನಡದ್ದು. ಅವರು ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯಪ್ಪ, ನೀನು ಕನ್ನಡ ಪ್ರಾಧ್ಯಾಪಕ ಆಗಬೇಕು, ಧಾರವಾಡಕ್ಕೆ ಬಾ ಅಂತ ಹೇಳಿದ್ರು. ಸೊ 3 ಆಪ್ಷನ್ ಬಂತು. ಆವಾಗ ನಾನು ಡಿಗ್ರಿನಲ್ಲಿ ನಾನು ಹೇಳಿದೆ 60%, ಸ್ವಲ್ಪ ಕಡಿಮೆ 50% ಮಾಡಿ ಪಾಸ್ ಆದ ಮೇಲೆ ಆವಾಗಲೇ ನನಗೆ ಈ ಸಂಘದ ಸಂಪರ್ಕ, RSS ಸಂಪರ್ಕ ಬಂತು. ಅವರು ಸಂಘಕ್ಕೆ ಬಾ ಅಂತ ಹೇಳಿಲ್ಲ ನನಗೆ. ಅವ್ರೊಂದು ಮಾತು ಹೇಳಿದ್ರು, ನೋಡಪ್ಪ ನೀನು ಒಳ್ಳೆ ಶಿಕ್ಷಣ ಪಡೆದಿದ್ಯಾ, ಪದವಿ ಆಗಿದೆ, ಪ್ರಥಮ ಪದವೀಧರ ನೀನು ನಿಮ್ಮ ಜನಾಂಗದಲ್ಲಿ, ನೀನು ಜಾಬಿಗೆ ಹೋದ್ರೆ ಆಯ್ತು, ಏನು ಮಾಡ್ತೀಯ, ಜಾಬು, ಆಮೇಲೆ ಸಂಬಳ, ಮನೆ, ಮಕ್ಕಳು, ಸಂಸಾರ ಮುಗೀತಲ್ಲಿ, ಮುಂದೇನು ಅಂತ ಕೇಳಿದರು. ನನಗೆ ನೋ ಆನ್ಸರ್ ನನ್ನ ಹತ್ರ. ಆಮೇಲೆ ಅವ್ರು ಹೇಳಿದ್ರು, ನೋಡಪ್ಪ ನಿಮ್ಮ ಸಮುದಾಯ ನಿನ್ನಂಥದ್ದು ಅನೇಕ 100 ಹುಡುಗರಿದ್ರು, ಅವರು ಓದಬೇಕು ಬೇಡವಾ, ಅವರಿಗೋಸ್ಕರ ಏನಾದರೂ ಮಾಡ್ಬೇಕು ನೀನು ಅಂತಂದ್ರು. ಸೊ ಏನು ಮಾಡ್ಲಿಕ್ಕೆ ಹೇಳಿದೆ, ನಾವು ನಿನಗೊಂದು ತರಬೇತಿ ಕೊಡ್ತೇವೆ, ಆ ತರಬೇತಿ ತೊಗೊಂಡು ಒಂದು ಹಾಸ್ಟೆಲ್ ಶುರು ಮಾಡೋದು ನಿಮ್ಮ ಊರುಗಳಲ್ಲಿ, ಮಕ್ಕಳು ಇಟ್ಕೊಂಡು ಓದಿಸು ಅಂತ ಹೇಳಿದ್ರು. ಸರಿ ಅಂತೇಳಿ ಅವರು ಹೆಸರು ಪ್ರಕಾಶ್ ಕಾಮತ್ ಅಂತೇಳಿ RSS ಪ್ರಚಾರಕರವರು, 1988 ಕತೆ ಇದು. ಅವರು ಕಳಿಸಿದ್ರು, ಮೈಸೂರಿನ ಕೊಳ್ಳೇಗಾಲಕ್ಕೆ ಕಳಿಸಿದ್ರು ನನಗೆ. ಚಾಮರಾಜನಗರಲ್ಲಿ ಬರುತ್ತೆ ಕೊಳ್ಳೇಗಾಲ, ಅವಾಗೆಲ್ಲ ಮೈಸೂರು ಅಂತ ಒಟ್ಟಿಗೆ ಹೇಳ್ತಿದ್ವಿ. ಆ ಕೊಳ್ಳೇಗಾಲದಲ್ಲಿ ಒಂದು ಹಿಂದೂ ಸೇವಾ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ನಂಗೆ ತರಬೇತಿ ಕೊಟ್ಟರು 40 ದಿನದ್ದು. ಆ ತರಬೇತಿ ತಗೊಂಡ್ಮೇಲೆ ಪೂರ್ತಿಯಾಗಿ ನಾನು ಬದಲಾದೆ. ನನಗೆ ಈಗಲೂ ನೆನಪದು. ಅಂದರೆ ನಾನು ನನ್ನದನ್ನೋದಕ್ಕಿಂತ ನಮ್ಮ ಸಮಾಜ ಅನ್ನೋದು ಬಂತು. ಅಲ್ಲಿಂದ ಬಂದವನು ಈ ಪ್ರಾಧ್ಯಾಪಕರು ಹೇಳಿದ್ರು ಕನ್ನಡ ಪ್ರಾಧ್ಯಾಪಕರಾಗಬೇಕಂತ. MA ಮಾಡ್ಲಿಕ್ಕೆ ಹೋಗಲಿಲ್ಲ ಅಥವಾ ಮಿಲಿಟ್ರಿಗೆ ಹೋಗಲಿಲ್ಲ. ಆವಾಗಲೇ NCC 3rd ಸರ್ಟಿಫಿಕೇಟ್ ಆಗಿತ್ತು ನಂದು. C ಸರ್ಟಿಫಿಕೇಟ್ ಅಂದರೆ ಹೈಯೆಸ್ಟ್ ಅಲ್ಲಿ ಕಾಲೇಜಲ್ಲಿ. ಅದೆರಡೂ ಬಿಟ್ಟು ನಾನು ಈ ತರಬೇತಿಗೆ ಹೋಗಿ ಬಂದು ಆಮೇಲೆ ಒಂದು ಹಾಸ್ಟೆಲ್, ಅಕ್ಷರಶಃ ಒಂದು ಹಾಸ್ಟೆಲ್ ಶುರು ಮಾಡಿದ್ವಿ. ಯಲ್ಲಾಪುರ ಮತ್ತು ಮುಂಡಗೋಡು ತಾಲೂಕಿನ ಗಡಿ ಮಧ್ಯದಲ್ಲಿ ಒಂದು ಚಿಪ್ಪಗೇರಿ ಅಂತ ಊರು ಬರುತ್ತೆ, ಅಲ್ಲಿ ಅದನ್ನು ಶುರು ಮಾಡಿದ್ವಿ. ಆಮೇಲೆ ನನ್ನ ಜೊತೆಯಲ್ಲಿ ಅಲ್ಲಿ ಜನ ಮತ್ತು ಸಂಘದವರೆಲ್ಲ ಸೇರಿಕೊಂಡು ಅದು ಇವತ್ತು ರಾಜ್ಯದಲ್ಲಿ 8 ಹಾಸ್ಟೆಲ್ಗಳು ನಡೀತಾವೆ ಬೇರೆ ಬೇರೆ ಜಿಲ್ಲೆಗೆ, ಅದು ಒಂದು ಭಾಗ. ಬಟ್ ನನಗೆ ಅಲ್ಲಿಂದ ಪ್ರೇರಣೆ ಸಿಕ್ತು ಅಂತ, ವಿದ್ಯಾರ್ಥಿ ಪರಿಷತ್ತು ಆಮೇಲೆ ಸಂಘದಿಂದ ಪ್ರೇರಣೆ ಸಿಕ್ಕಿ ಸಮಾಜಗೋಸ್ಕರ ಕೆಲಸ ಮಾಡಬೇಕು ಅಂತ. ಸೊ ನಾನಿವತ್ತೇನು ಮನೆ ಬಿಟ್ಟು ಎಲ್ಲ ಬಿಟ್ಟು ಪ್ರಚಾರ ಆಗಿಲ್ಲ, ನನಗೆ ಹಾಗೆ ಮಾಡಲಿಲ್ಲ ಅವರು. ನಿನ್ನ ಸಂಸಾರ ನಿನ್ನ ಅದನ್ನು ನೋಡ್ಕೊಂಡು ಸಮಾಜ ಕೆಲಸ ಮಾಡು ಅಂತ ಹೇಳೋದು, ಆ ರೀತಿ ಇವತ್ತು ಮಾಡಲಿಕ್ಕೆ ನನಗೆ ಪ್ರೇರಣೆ ಆಯಿತು. ಸರ್, ಈಗ ಸಾಕಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರೆ, ನೀವು ಸಾಗಿ ಬಂದ ಹಾದಿ, ಬುಡಕಟ್ಟು ಸಮುದಾಯದವರು ಎದುರಿಸ್ತಾ ಇರುವಂತ ಸಮಸ್ಯೆ, ಈ ಕುರಿತಂತೆ ಹೇಳ್ತಾ ಇದ್ರೆ, ಇನ್ನುಳಿದಂತೆ ನೋಡ್ತಾ ಹೋಗುವುದಾದ್ರೆ
ಪಕ್ಷ ನಿಮಗೊಂದು ಅವಕಾಶವನ್ನ ಕೊಟ್ಟ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯ ಖುಷಿ ಆಯ್ತು? ಎಲ್ಲೋ ಒಂದ್ ಕಡೆಯಲ್ಲಿ ಹಿಂದಿನಿಂದಲೂ ಸೇವೆಯನ್ನ ಮಾಡ್ತಾ ಇದ್ರಿ, ಪರಿಷತ್ ಸದಸ್ಯರಾಗಿ ಇನ್ನೂ ಹೆಚ್ಚಿನ ಅವಕಾಶ ಸಿಕ್ತು ನಿಮ್ಮ ಸಮುದಾಯಕ್ಕೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ, ನಿಮ್ಮ ಸಮುದಾಯಕ್ಕೆ ಧ್ವನಿಯಾಗುವಂತ ನಿಟ್ಟಿನಲ್ಲಿ, ಆ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಸರ್? ಅದು ನನಗೆ ಅತ್ಯಂತ ಖುಷಿಯ ದಿನ. ಆ ದಿನ ಯಾವಾಗ ನಾನು ವಿಧಾನ ಪರಿಷತ್ತಿಗೆ ನನ್ನ ಆಯ್ಕೆ ಮಾಡಿದರು ಅಂತ, ಅಲ್ಲಿ ಆಮೇಲೆ ನಾನು ಅಂದ್ಕೊಂಡಾಗೆ 3 ಶಕ್ತಿ ಕೆಲಸ ಮಾಡಿದೆ. ಈ ಸಮಾಜದ ದೃಷ್ಟಿಯಲ್ಲಿ, ಸಾರ್ವಜನಿಕ ದೃಷ್ಟಿಯಲ್ಲಿ ರಾಜ್ಯಪಾಲರು ನನ್ನ ಆಯ್ಕೆ ಮಾಡಿರ್ತಾರೆ ಅಷ್ಟೇ. ಅದರ ಹಿಂದೆ ಒಂದು ಶಕ್ತಿ ಕೆಲಸ ಮಾಡಲೇಬೇಕಲ್ಲ. ಸೊ ಆ ಶಕ್ತಿ ಅಂದರೆ ಅದೇ ನಾನು ಹೇಳೋದು. ಇನ್ನೂ ನನಗೆ ಯಾರು ಹೇಳಲಿಲ್ಲ, ನಾನು ಅಂದ್ಕೊಂಡಿರೋದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಹಿರಿಯರು ಯೋಚನೆ ಮಾಡಿರ್ಬೋದು, ಇವನನ್ನ ಹೀಗೆ ಮಾಡ್ಬೋದು ಅಂತ. ಅವರು BJPಗೆ ಸಲಹೆ ಕೊಟ್ಟಿರ್ಬೋದು. ಯಾಕಂದರೆ BJPಯವರು ಅವ್ರ ಸಲಹೆ ತಗೊಳ್ತಾರೆ. ಉಳಿದೆಲ್ಲ ಹೇಳ್ತಾರೆ RSS BJP ಒಂದೇ ಅಂತ. ಹಾಗಿಲ್ಲ, ಅದು ಆ ವಿಷಯ ಬೇರೆ, ಮತ್ತೆ ಯಾವಾಗ ಮಾತಾಡೋಣ. ಬಟ್ ಅದು ಸ್ವತಂತ್ರ ಸಂಸ್ಥೆ. BJP ಸಲಹೆ ತಗೊಳ್ತಾರೆ ಸಂಘದಿಂದ. ಅವರು ಆವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ನನ್ನನ್ನು ಅವರು ರೆಕಮೆಂಡ್ ಮಾಡಿದ್ರು ರಾಜ್ಯಪಾಲರಿಗೆ. ಬಟ್ ನನಗೇನು ಹೇಳಲಿಲ್ಲ. ಯಾವಾಗಲೂ ನಮಗೆ ಈಗ ನಿಮ್ಮಂಥವ್ರು ಮಾಧ್ಯಮದವ್ರು ಯಾರ್ಯಾರು ಮಾಹಿತಿ ಕೇಳ್ತಿರ್ತಾರೆ, ನಿಮ್ಮ ಎಲ್ಲ ದಾಖಲೆಗಳು ಮಾಹಿತಿಗಳು ಕೊಡಿರ್ತಾರೆ, ನಾನು ಹಾಗೆ ಕೊಟ್ಟಿದ್ದೆ. ಆಮೇಲೆ ಯಾವಾಗ ನೀವೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ವಿ, 5 ಜನ ಆಯ್ಕೆ ಆಗಬೇಕು 2020ರಲ್ಲಿ 5 ಜನ ಆಯ್ಕೆ ಆಗಬೇಕು. ಅಲ್ಲೊಂದು ಪಟ್ಟಿನೇ ಓಡಾಡ್ತಾ ಇತ್ತು ಟಿ ವಿನಲ್ಲಿ. ಕಡೆಗೆಲ್ಲ ನನ್ನ ಹೆಸರೇ ಇರಲಿಲ್ಲ ಮೊದಲು, ಕಡೆಗೆಲ್ಲ ಒಂದು ಹೆಸರು ಸೇರಿಸಿದ್ರಿ ನೀವೆಲ್ಲ. ಆಮೇಲೆ ಅದು 6ನೇ 7ನೇನೋ ಇತ್ತು. ಅದನ್ನ ಭಾಳ ಆಗಲ್ಲ, ಬಟ್ ಯಾರು ಆಗ್ತಾರಂತ ನಾನು ಆಗ್ತೇನೆ ಅನ್ನೋ ಕಲ್ಪನೆ ಕೂಡ ಇದೆ. ಕಡೆಗೆ ಯಾರು ಹೇಳಿದ್ರು, ನಿಮ್ಮ ಹೆಸರು ಸೆಕೆಂಡ್ ಬಂದಿದೆ ನೋಡ್ರಿ ಅಂತ ಹೇಳಿದ್ರು. ಅವ್ರು ಹೇಳಿ ನಾನು ನೋಡ್ಬೇಕಾದ್ರೆ ನನ್ನ ಹೆಸರು ಫಸ್ಟ್ ಅಲ್ಲಿ ಇದ್ಬಿಟ್ಟು ನಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ. ನನ್ನಕ್ಕಿಂತ ಮೇಲೆ ವಿದ್ವಾಂಸರು ಇವರೆಲ್ಲ ಭಾಳ ಜನ ಇದ್ರು. ವಿದ್ವಾಂಸರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅದು ನನ್ನ ಹೆಸರು ಫಸ್ಟ್ ಬಂತಲ್ಲಿ. ಕೊನೆಗೆ ಸಂಜೆ ಹೊತ್ತಿಗೆ ನನಗೆ ಆಯ್ಕೆ ಮಾಡಿದರು. ಸೊ ನನಗೆ ಯಾಕೆ ಬಹಳ ಖುಷಿ ಆಯ್ತಂದ್ರೆ, ಮೊದಲು ನಾನು 2 ವಿರೋಧಿಸಿದ್ದೆ. ಒಂದು ಈ ರಾಜಕೀಯವನ್ನ ನಾನು ಆಗಬಾರ್ದು ಅಂತ, ರಾಜಕೀಯಕ್ಕೆ ಹೋಗಬಾರ್ದು. 2ನೇದು ಈ ಸಾಲ, ಬ್ಯಾಂಕು ಇತ್ಯಾದಿ ಸಾಲ, ಬೇಕಾದ್ರೆ ಹಾಗೆ ಕೂಲಿ ಮಾಡ್ತೀನಿ ಅನ್ನೋ ಸಾಲ ಮಾಡಬಾರ್ದು. 2 ವಿಚಾರದಲ್ಲಿ ಇದ್ದವು ನಾನು ಅಲ್ಲಿವರೆಗೂ, 2020ರವರೆಗೂ. ಕೊನೆಗೆ ಅದು ಆದ್ಮೇಲೆ ಅನ್ನಿಸ್ತು, ನನ್ನನ್ನು ಗುರುತಿಸಿ ಮಾಡಿದಾರಲ್ಲ ಅಂತ. ಅವಾಗ ಸರಿ ನಾನೇನೋ ಮಾಡಬೇಕಂತ ಬಂತು. ಬಹುತೇಕ ಕೇಂದ್ರದ ಮೋದಿ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ಅವರೆಲ್ಲರೂ ಕೂಡ ಈ ಸಲಹೆ ಕೊಟ್ಟಿದ್ದು ನನಗೆ ಅನ್ನಿಸ್ತು. ಯಾಕಂದ್ರೆ ವನವಾಸಿ ಕ್ಷೇತ್ರದಲ್ಲಿ ನಾನು ಆಗಲೇ ಭಾಳ ಕೆಲಸ ಮಾಡಿದ್ದೆ. 34 ವರ್ಷ ಆಗಿತ್ತು ಅವಾಗಲೇ. ಹಾಗಾಗಿ ಮಾಡಿದ್ದಾರೆ ಅಂತ ಖುಷಿ ಆಯಿತು. ಆದರೆ ಕೆಲಸ ಶುರು ಮಾಡಿದ್ಮೇಲೆ ಸ್ವಲ್ಪ ಬೇಸರ ಶುರು ಆಯಿತು. ಏನಕ್ಕೆ ಸರ್ ಬೇಸರ? ಯಾಕೆ ಬೇಸರ ಅಂದರೆ, ಈಗ ಸಮಾಜ ದೃಷ್ಟಿಯಲ್ಲಿ ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯ, ಮತ್ತು ವಿಧಾನ ಪರಿಷತ್ ಸದಸ್ಯ ಮತ್ತು MLA ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಭಾಳ ಜನಕ್ಕೆ ಗೊತ್ತಾಗಲ್ಲ. ಸಮಾಜದಲ್ಲಿ ನಾನು ಹೇಳೋದು, ನಮ್ಮ ಸಮುದಾಯದಲ್ಲಿ ಹೌದು ಇಬ್ಬರು ಸಮ ಅಂತ. ಆದರೆ ನಾನಿಲ್ಲಿ ವೈಚಾರಿಕ ದೃಷ್ಟಿಯಿಂದ ಜಾಸ್ತಿ ಕೆಲಸ ಮಾಡ್ಬೋದು. ನಾನು ಹೇಳೋದು, ಯಾರ್ದೋ ಸಮಸ್ಯೆ ಇದೆ ಅದನ್ನು ಮಾಡಿಕೊಡು, ಯಾರ್ದೋ ಹೊಲದ ಸಮಸ್ಯೆ, ಯಾರ್ದೋ ಜಾತಿ ಸಮಸ್ಯೆ, ಯಾರ್ದೋ ಇನ್ನೊಂದು, ಆ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತಂದು ಬಗೆಹರಿಸುವಂಥದ್ದು ಭಾಳ ಮಾಡ್ಬೋದು. ಆದರೆ ಜನ ಏನು ಬಯಸ್ತಾರೆ, ನಮ್ಮೂರು ರೋಡ್ ಮಾಡು, ನಮಗೆ ಕುಡಿಯೋ ನೀರು ಮಾಡು, ನಮಗೆ ವಿದ್ಯುತ್ ಕೊಡಿಸು, ನಮಗೆ ಮನೆ ಕೊಡಿಸು, ಇವೆಲ್ಲ ಕೇಳ್ತಾರೆ ಇವತ್ತು ನೋಡಿ. ಅದಕ್ಕೆ ನಮ್ಗೆ ಅತ್ಯಂತ ಅಲ್ಪ ಅನುದಾನ ಬರ್ತದೆ, ಬರಲ್ಲ ಅಂತ ಹೇಳೋದಿಲ್ಲ ನಾನು. ಆ ಬರೋ 2 ಕೋಟಿ ಅನುದಾನ, ಅದನ್ನು ಹೇಳ್ಬಿಡ್ತೀನಿ. ಆ ಬರುವ ಅನುದಾನದಲ್ಲಿ ಕೂಡ ನಾವು ಯಾರು ಆಯ್ಕೆ ಆಗಿದ್ದೇವಲ್ಲ, ಅಂದ್ರೆ ನಾಮಿನೇಟೆಡ್ ಅಂತ ಕೇಳ್ತೀವಿ, ನಾವು ಇಡೀ ರಾಜ್ಯಕ್ಕೆ ಕೊಡಬೇಕು. ಈ ಚುನಾವಣೆ ಮಾಡಿದ MLAಗಾದ್ರೆ 1 ತಾಲೂಕು ಅಥವಾ 1.5 ತಾಲೂಕು ಇರುತ್ತೆ. ಚುನಾವಣೆಯಲ್ಲಿ ಗೆದ್ದು ಬಂದಂಥ MLAs ಆದ್ರೆ 2 ಜಿಲ್ಲೆ, 3 ಇಲ್ಲ 2 ಅಥವಾ 2.5 ಜಿಲ್ಲೆ, 1 ಜಿಲ್ಲೆ ಹಿಂಗಿರುತ್ತೆ. ಅದು ನಮ್ಗೂ ಆಗಲ್ಲ, ಇಡೀ ರಾಜ್ಯ ನಮ್ಮನ್ನು ಕೇಳುತ್ತೆ. ಖಂಡಿತ ಈ ಅನುದಾನ ಕೇಳೋರು ನಮ್ಗಿಂತ ಬುದ್ಧಿವಂತರು ಇದ್ದು ಬಿಡ್ತಾರೆ. ನಮ್ಗೆ ಯಾವಾಗ ಅನುದಾನ ಆಗ್ತಾರೆ, ನಾನು ಎಲ್ಲೆಲ್ಲಿ ಕೊಡೋದು ಅವರಿಗೆಲ್ಲ ಗೊತ್ತಿದ್ದು ಬಿಡುತ್ತದೆ. ಹೀಗಾಗಿ ಎಲ್ಲರೂ ಅದನ್ನೇ ಕೇಳೋರು. ಅದು ನನ್ನ ಹತ್ರ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಕಾನೂನಾತ್ಮಕವಾಗಿ ನ್ಯಾಯಬದ್ಧವಾಗಿ ಏನೇನು ಆಗಬೇಕು ಬಿಡಕ್ಕೆ ಅದೆಲ್ಲ ಕೆಲಸ ಮಾಡಿದ್ದೀನಿ. ಆ ಕಾರಣಕ್ಕಾಗಿ ಆನಂತರ ಅಷ್ಟೊಂದು ಸಮಾಧಾನ ಆಗಿಲ್ಲ ಅಂತ. ಒಂದೇನಂದ್ರೆ, ಸರ್ಕಾರಗಳಲ್ಲಿ ನಾನು ಹೇಳಿದೆ ಅನುದಾನಗಳು ಒಮ್ಮೊಮ್ಮೆ ಕಡಿಮೆ ಇರುತ್ತೆ. ಒಂದೊಂದ್ಸಲ ಇಟ್ಟಂತ ಅನುದಾನ ಅದು ಬಳಕೆ ಆಗೋದಿಲ್ಲ, ಬೇರೆ ಬೇರೆ ಕಡೆ ಬಳಕೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಸರ ಇದೆ, ಏನು ವಿಶೇಷ ಮಾಡೋಕ್ಕಾಗಿಲ್ಲ. ಎಸ್ ಸರ್, ಈಗ ನಿಮ್ಮ ಸಮುದಾಯದ ವಿಚಾರವಾಗಿ ಅಥವಾ ವೈಯಕ್ತಿಕ ಜೀವನದ ಕುರಿತಾಗಿ ಸಾಕಷ್ಟು ಮಾತನಾಡಿದ್ವಿ. ಪ್ರಸ್ತುತ ರಾಜಕೀಯದ ಕುರಿತಾಗಿ ಬೆಳಕು ಚೆಲ್ತಾ ಹೋಗೋದಾದ್ರೆ, ಪರಿಷತ್ ಅಂತ ಹೇಳಿದ್ರೆ ಚಿಂತಕರ ಚಾವಡಿ ಅಂತ ಹೇಳ್ತಾರೆ ಸರ್. ನಿಜಕ್ಕೂ ಚಿಂತಕರ ಚಾವಡಿಯಾಗಿ ವಿಧಾನ ಪರಿಷತ್ ಉಳಿದಿದೆಯಾ? ನೀವೊಬ್ರು ವಿಧಾನ ಪರಿಷತ್ ಸದಸ್ಯರಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬಹಳ ಒಳ್ಳೆಯ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ನಾನು ಮೊದಲನೇ ಸಲ ವಿಧಾನ ಪರಿಷತ್ತಿಗೆ ಹೋದಾಗ ನಾನು ಆ ರೀತಿ ತಿಳ್ಕೊಂಡಿದ್ದೆ ಮೊದಲು.
ನಾನು ಕೇಳಿದೆ, ಅಲ್ಲ ನಾನು ಇಷ್ಟು ವರ್ಷ ಕೆಲಸ ಮಾಡೋದು ಈಗ ನನ್ನನ್ನು ಈಗ ಮಾಡಿದ್ದೀರಾ ವಿಧಾನ ಪರಿಷತ್ತಿಗೆ, ಸ್ವಲ್ಪ ಮೊದಲೇ ಮಾಡ್ಬೋದಿತ್ತಲ್ಲ ಅಂತ. ಒಂದು 40 ವರ್ಷನೇ ಇದ್ದಾಗ ಮಾಡಿದ್ರೆ ನಾನು ಹೆಚ್ಚು ಓಡಾಟ ಕೆಲಸ ಮಾಡ್ತೀನಿ ಅಂತ ಕೇಳಿದೆ. ಯಾಕಂದ್ರೆ ನನಗೆ ವಿಧಾನ ಪರಿಷತ್ತಿಗೆ ಸೇರಿಸುವಾಗ ನನಗೆ 56 ವರ್ಷ, ಅವಾಗ 57 ವರ್ಷ. ಹಾಗೆ ಕೇಳಿದೆ ನಾನು. ಅವಾಗ ಹೇಳಿದ್ರು, ಇಲ್ಲ ಇದು ವಿಧಾನ ಪರಿಷತ್ ಅಂದರೆ ಇಲ್ಲಿ ಚಿಂತಕರ ಚಾವಡಿ, ಎಲ್ಲ ಹಿರಿಯರು ಇರಬೇಕು, ಕನಿಷ್ಠ 55-60 ವರ್ಷಲ್ಲೇ ಇರಬೇಕು ಅಂತಂದರು. ಅದ್ರ ಒಳಗಡೆ ಪ್ರವೇಶ ಮಾಡಿ ನೋಡಿದರೆ ನನಗಿಂತ ಚಿಕ್ಕವರು ಭಾಳ ಜನ ಇದ್ರಲ್ಲಿ, ಎಲ್ಲ ಪಾರ್ಟಿಗಳಲ್ಲೂ. ಆಮೇಲೆ ಅದನ್ನು ಮತ್ತೆ ನಾನು ಒಬ್ಬರು ಹಿರಿಯರಿಗೆ, ನಮ್ಮ ಆ ದೋಸ್ತಿ ಬೆಳೀತಲ್ಲ, ಬೇರೆ MLCಗಳಿಗೆ ಕೇಳಿದೆ. ಅವ್ರು ಹೇಳಿದ್ರು, ಇದು ಈಗ ಅರ್ಧದಷ್ಟು ನಿರಾಶ್ರಿತರ ತಾಣ ಆಗಿದೆ ಅಂತ. ಬಹುತೇಕ ಈ ಶಬ್ದ ಭಾಳ ಪಾರ್ಟಿಯವರಿಗೆ ಬೇಸರ ಅನಿಸ್ಬೋದು. MLA ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಲಿಸಿರ್ತಾರೆ, ಅಥವಾ MP ಟಿಕೆಟ್ ಕೊಟ್ಟು ನಿಲ್ಲಿಸಿರ್ತಾರೆ. ಆತ ಸೋತಿರ್ತಾನೆ, ಆದ್ರೆ ಆತನ ಅವಶ್ಯಕತೆ ಸಮಾಜಕ್ಕೆ, ಜನಾಂಗಕ್ಕೆ ಮತ್ತು ಪಾರ್ಟಿಗೆ ಇರುತ್ತೆ. ಹೀಗಾಗಿ ವಿಧಾನ ಪರಿಷತ್ತಿನ ಅವನಿಗೆ ಆಯ್ಕೆ ಮಾಡಿಯೋ ಗೆಲ್ಲಿಸಿ ಮತ್ತೆ ಅಲ್ಲಿ ಹೌಸಿಗೆ ತರ್ತಾರೆ. ಸೋತವನ ಕೊನೆಯ ಆಯ್ಕೆ ವಿಧಾನ ಪರಿಷತ್. ನಾನು ವ್ಯಕ್ತಿ ಉದಾಹರಣೆ ಕೊಡಲ್ಲ ನಿಮ್ಗೆ, ಅಕ್ಷರಶಃ ಮತ್ತೆ ಎಲ್ಲ ಪಾರ್ಟಿಗಳಲ್ಲೂ. ಹೀಗಾಗಿ ಏನಾಗಿದೆ ಅಲ್ಲಿ, ಈ ಕಡಿಮೆ ವಯಸ್ಸಿನವರು ಬಂದಿದ್ದಾರೆ. ಒಂದಾದ್ರೆ ವಿಧಾನ ಪರಿಷತ್ನಲ್ಲಿ ಏನ್ ನಡಿಬೇಕು, ಅರ್ಧ ವಿಧಾನಸಭೆ ತರ ನಡೀತಾ ಇದೆ. ಗದ್ದಲ ಜೋರಾಗಿರುತ್ತೆ. ನಿಮ್ಗೆ ಗೊತ್ತಿರಬೇಕು, 3 ವರ್ಷದ ಹಿಂದೆ ಒಬ್ಬರು ನಮ್ಮ ಸದಸ್ಯರು, ಬಹಳ ನನಗೆ ಇಡೀ ಜೀವನದಲ್ಲಿ ನೆನ್ಪಿಡುತ್ತದೆ, ಸಭಾಪತಿಗಳು ಪ್ರವೇಶ ಮಾಡುವಂತ ಬಾಗಿಲನ್ನು ಒದ್ದಿದ್ರು. ಒಬ್ರು ಬಾಗಿಲು ಒದ್ಬಿಟ್ರು. ಕಾರಣ ಬೇರೆ ಬೇರೆ ಇದೆ. ಆಮೇಲೆ ಆ ಘಟನೆಗೆ ಸಂಬಂಧಪಟ್ಟಂತೆ ಉಪಸಭಾಪತಿ ಇದ್ದವರು ಅವಾಗ ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದೆಲ್ಲ ದೊಡ್ಡ ನಮ್ಗೆ ಒಂದು, ನಾನು ಕಪ್ಪು ಚುಕ್ಕೆ ಅಂತ ಅನ್ಕೊಳ್ತೀನಿ. ಸೊ ನಾನು ಹೇಳಲಿಕ್ಕೆ ಹೊರಟಿರೋದಷ್ಟೇ, ಇವತ್ತು ವಿಧಾನ ಪರಿಷತ್ ಹೇಗೆ ಚಿಂತಕರ ಚಾವಡಿ ಅಂತ ಇರ್ಬೇಕಿತ್ತು, ಅದು ಸ್ವಲ್ಪ ತನ್ನ ಗುಣಮಟ್ಟ ಕಳ್ಕೊಂಡಿದೆ. ಅದು ಈಗಿನ ನಮ್ಮ ಮಾನ್ಯ ಸಭಾಪತಿಗಳು ಹೊರಟಿಯವರಿಗೂ ಗೊತ್ತಿದೆ ಅದು. ಹಾಗಾಗಿ ಅದನ್ನು ಚೆನ್ನಾಗಿ ಮಾಡುವಂಥ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಮತ್ತೆ ಸದ್ಯಕ್ಕೆ ನಾನು ಚೆನ್ನಾಗಿರ್ಬೇಕಪ್ಪ, ನಾನು ಚೆನ್ನಾಗಿದ್ರೆ ಉಳಿದೆಲ್ಲ ಚೆನ್ನಾಗಾಗುತ್ತೆ, ಅದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸರ್, ಈಗ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಾವು ಗ್ಯಾರಂಟಿಗಳ ಬಗ್ಗೆ ನಾವು ಅನ್ನೋದಕ್ಕಿಂತ ವಿರೋಧ ಅಂತೂ ಮಾಡೋದಿಲ್ಲ. ಅದು ಬೇಕು, ಜನಗಳಿಗೆ ಅವಶ್ಯ ಇದೆ ಅಂತ. ಇದು ಮೇಲ್ನೋಟಕ್ಕಂತೂ ತಲುಪ್ತಾ ಇದೆ ಸರ್, ಇದು ತಲುಪ್ತಾನೆ ಇದೆ. ಅದ್ರ ಬಗ್ಗೆನೂ ಜಾಸ್ತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಸರಿ, ಅಂದರೆ ಏನು ಇದು ಬೇಕು ಗ್ಯಾರಂಟಿಗಳು. ಆದರೆ ಒಂದೇನೆಂದರೆ, ನಾವು ಮನುಷ್ಯರಿಗೆ ನೇರವಾಗಿ ತಿನ್ನೋದನ್ನು ರೆಡಿ ಮಾಡಿ ಕೊಟ್ಟರೆ ಆತ ದುಡಿಯೋದು ಯಾವಾಗ? ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ, DKC ಅವರು ಉಪಮುಖ್ಯಮಂತ್ರಿ. ಅವರು ಯಾವುದೋ ಕಾರಣಕ್ಕೆ ರಾಜಕೀಯಪ್ಪ ಇದು. ಅವರು ಅಧಿಕಾರ ಮುಗಿದು ವಾಪಸ್ ಹೋದ ತಕ್ಷಣ ಬೇರೆ ಸರ್ಕಾರ ಬಂದರೆ ಅವಾಗ ಗ್ಯಾರಂಟಿ ಕೊಡದೇ ಇದ್ದರೆ ಆತ ಹೆಂಗೆ ಬದುಕಬೇಕು ಅವನು? ಖಂಡಿತ. ಅದರ ಬದಲು ಏನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೇವೋ ಅದನ್ನು ಅವರ ಮಕ್ಕಳ ಶಿಕ್ಷಣಕ್ಕೆ, ಅವರ ಉದ್ಯೋಗಕ್ಕೆ, ಅವರ ಅಲ್ಲಿಯ ಜಮೀನು ಇತ್ಯಾದಿ ಆ ಡೆವಲಪ್ಮೆಂಟಿಗೆ ಬಳಸಬೇಕಿತ್ತು ಅನ್ನೋದು ಒಂದು. ಎರಡನೇದ್ರಲ್ಲಿ ಬಹಳ ಮಹತ್ವವಾದದ್ದು, ನಮ್ಮದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ್ದು ಒಂದಷ್ಟು ಅನುದಾನ ಇರುತ್ತೆ, ಪ್ರತಿ ವರ್ಷ ಇಟ್ಟಿರ್ತಾರೆ. ಈ ಸಲ ಈ ಮೊನ್ನೆ ಬಜೆಟ್ ಆಯ್ತಲ್ಲ, ಆ ಬಜೆಟಲ್ಲಿ ಒಂದು 42 ಲಕ್ಷ ಇಟ್ಟಿದ್ದಾರೆ. ನಮಗೆ ಬುಡಕಟ್ಟು ಜನಾಂಗ 12 ಲಕ್ಷ ಸ್ವಲ್ಪ ಚಿಲ್ಲರೆ ಇದೆ, ಪರಿಶಿಷ್ಟ ಜಾತಿಗೆ 39. ಅದು ಬೇರೆ ಭಾಗ 1000 ಕೋಟಿ, ಅದು ಲಕ್ಷ ಅಲ್ಲ 1000 ಕೋಟಿ. ಇದರಲ್ಲಿ ಆಮೇಲೆ ಒಂದು ಸುಮಾರು 33 ಇಲಾಖೆಗಳಿಗೆ ಸ್ವಲ್ಪ ಕೊಡ್ತಾರೆ. ಇದರೊಳಗೇನೆ ಯಾವುದು ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ, ಒಂದಷ್ಟು ಅವರು ಎಲ್ಲ ಇಲಾಖೆಗಳಿಗೆ ಕೊಟ್ಟಿರ್ತಾರೆ. ಅಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಆ ಉಳಿದಿದ್ರಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚನ್ನು ಈ ಗ್ಯಾರಂಟಿಗಳಿಗೆ ಕೊಡ್ತಾರೆ. ನಾವು ಪ್ರಶ್ನೆ ಮಾಡಿದ್ದು, ನಮಗೆ ನಮ್ಮ ಅಭಿವೃದ್ಧಿಗೆ ಇರುವಂತ ಅನುದಾನ ಅಲ್ಲಿ ಯಾಕೆ ಕೊಡ್ತೀನಿ ಅಂತ. ಸರ್ಕಾರದ ಉತ್ತರ ಏನು ಅಂದ್ರೆ, ನೀವು ಅಲ್ಲಿ ತಗೊಳ್ತೀರಿ ಅಂತ. ಉದಾಹರಣೆಗೆ ನೀವು ಬಸ್ಸಲ್ಲಿ ಯಾವುದೇ ಒಂದು ಜಾತಿ ಹೋಗಲ್ಲ, ನೀವು ಬುಡಕಟ್ಟುನು ಹೋಗ್ತೀರಿ, ಪರಿಶಿಷ್ಟ ಜಾತಿಯವರು ಹೋಗ್ತೀರಿ ಅಂತೆಲ್ಲ ಸರ್ಕಾರ ಹೇಳುತ್ತೆ. ನಾನೇನು ಹೇಳ್ತೀನಿ, ಉದಾಹರಣೆಗೆ ಒಂದೇ 2,000 ರೂಪಾಯಿ ಕೊಡುವಂಥದ್ದು ಒಂದು ಜನರಲ್ ಯೋಜನೆ ಮಾಡಬೇಕು. ಅದರಲ್ಲಿ ನನಗೂ ಬುಡಕಟ್ಟಿಗೂ 2,000 ರೂಪಾಯಿ ನಮ್ಮ ಮನೆಯವ್ರಿಗೆ ಸಿಗಬೇಕು. ಆಮೇಲೆ ನಮಗ್ ಮತ್ತೆ ನಮ್ಮ ಅನುದಾನ ಹಾಕಿದ್ರೆ ಮತ್ತೆ 2,000 ರೂಪಾಯಿ ಸಿಗಬೇಕು, 4 ಸಿಗ್ಬೇಕಲ್ಲ. ಸರ್ಕಾರ ಮಾಮೂಲಿ ಯೋಜನೆ ಒಳಗೆ ಕೊಡೋದು ಒಂದಾದ್ರೆ, ಆಮೇಲೆ ಈ ನಮ್ಮ ಅನುದಾನದಿಂದ ಸ್ವಲ್ಪ ಸಿಗಬೇಕು. ಸೊ ಈ ಒಂದು ತೊಂದರೆ ಇದೆಯಲ್ಲ, ಅದು ಆಗಬಾರ್ದು ಅನ್ನುವಂಥದ್ದು. ಈ ನಮ್ಮ ಅನುದಾನ ನಮಗೆ ಉಪಯೋಗ ಆಗ್ಬೇಕಂತೇಳಿ 2014 ಹೊತ್ತಿಗೆ ಆಗಿನ ಸರ್ಕಾರ 7ABCD ಎಲ್ಲ ಒಂದು ಆ್ಯಕ್ಟ್ ತಂತು. ಅದರಲ್ಲಿ 7D ಇದೆಯಲ್ಲ, ಆ 7Dಯಲ್ಲಿ
ಅದು ಹಣ ವ್ಯಯ ಆಗದೆ ಉಳಿದ್ರೆ, ಅನುದಾನ ವ್ಯಯ ಆಗದೆ ಉಳಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವ ಅನ್ನೋಂಥದ್ದು ಇತ್ತು. ಕಳೆದ ವರ್ಷ ಸಿದ್ದರಾಮಯ್ಯ ಅವರು ಆ 70 ಕ್ಯಾನ್ಸಲ್ ಮಾಡಿದರು, ಓಕೆ 7C ಇಟ್ಕೊಂಡ್ರು. ಆದರೆ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ 2 ವರ್ಷ ಕಳೆದ್ರು ಕೂಡ ಮತ್ತೆ ಹಣವನ್ನು ಡೈವರ್ಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೆ. ಎಸ್, ಹಾಗಾಗಿ ನಾನು ಹೇಳ್ತೀನಿ, ನೀವು ಗ್ಯಾರಂಟಿಗಳು ಕೊಡೋದಾದ್ರೆ ನಾವೇನು ಬೇಡಿಕೆ ಇಡ್ತೀವಿ ಅಂದರೆ, ನೀವು ಗ್ಯಾರಂಟಿಗಳು ಚೆನ್ನಾಗಿದೆ, ಗ್ಯಾರಂಟಿಗಳು ನಡೆಸ್ರಿ, ಆದರೆ ಅದಕ್ಕೆ ಪ್ರತ್ಯೇಕ ಅನುದಾನ ಇಡಿ ಅಂತ ಬಜೆಟ್ನಲ್ಲಿ. ಇದು ನಮ್ಮ ಬೇಡಿಕೆ ಇರುವಂಥದ್ದು. ಖಂಡಿತ ಸರ್. ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದಷ್ಟು ವಿಚಾರಗಳ ಕುರಿತು ನಾನು ಇಲ್ಲಿ ಬೆಳಕು ಚೆಲ್ಲಬೇಕಾಗತ್ತೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾರಲ್ಲಿ ಓಡಾಡ್ತಾನೆ, ಆತ ಐಷಾರಾಮಿ ಜೀವನವನ್ನು ನಡೆಸ್ತಾನೆ. ನೀವು ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಹಾವೇರಿಯ ಬಸ್ ನಿಲ್ದಾಣದಲ್ಲಿ ನೀವು ಕೂತಿದ್ದಂಥ ದೃಶ್ಯಾವಳಿಗಳನ್ನು ನಾನು ನೋಡಿದ್ದೇನೆ. ಯಾರದೋ ಮನೆಗೆ ಹೋಗಬೇಕು, ಯಾರಿಗೋ ಏನೋ ಸಮಸ್ಯೆ ಆಗಬೇಕು ಅಂದ ತಕ್ಷಣ ನೀವು ಲಾರಿಲಿ ಹೋಗಿದ್ದನ್ನು ನೋಡಿದ್ದೇನೆ. ಹೇಗೆ ಈ ಸರಳತೆಯ ಜೀವನ ಸರ್? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಅದ್ರ ಬಗ್ಗೆ ಅದು ವೈಯಕ್ತಿಕ ಆಗಿರೋದು ತುಂಬ ಹೇಳೋದಿಲ್ಲ. ಅದೇನೋ ಒಂದ್ಸಲ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡಲ್ಲಿ ನನ್ನ ಜೊತೆಗಿದ್ದ ಯಾರೋ ಹುಡುಗ ಫೋಟೋ ಹೊಡೆದ್ಬಿಟ್ಟು ಅದನ್ನು ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ದ. ಆದರೆ ಅದನ್ನ ಯಾಕೆ ಹೇಳಿದ್ರೆ, ಇವತ್ತಿಗೂ ನಾನು ಬಸ್ನಲ್ಲಿ ಓಡಾಡ್ತೀನಿ. ಈಗ ಒಮ್ಮೊಮ್ಮೆ ಏನು ಮಾಡ್ತೀನಿ ಅಂದರೆ, ಬೆಂಗಳೂರಿಂದ ಐರಾವತ ಬಸ್ಸಲ್ಲಿ ಹೋಗ್ತೀನಿ ಚಿತ್ರದುರ್ಗದವರೆಗೆ, ಅಲ್ಲಿಂದ ಕಾಮನ್ ಬಸ್ಸಲ್ಲಿ ಹಾವೇರಿಗೆ ಹೋಗಿ ಸಿರ್ಸಿಗಲೂ ಹೋಗ್ತೀನಿ. ಬಟ್ ಜನರಿಗೆ ಅದ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಈಗ ಅದೇನು ಸ್ಪೆಷಲ್ ಅಲ್ಲ ಅದು. ಎರಡನೇದು, ನಮಗೇನೊಂದು ಅವಕಾಶ ಸಿಕ್ಕಿದೆ. ನಾನು ಹೇಳಿದೆ ನಿಮ್ಗೆ, ನಾನು ವಿಧಾನ ಪರಿಸ್ಥಿತಿಗೆ ಹೋಗ್ತೇನೆ ಅನ್ನುವಂಥದ್ದೇ ನನಗೆ ಗ್ಯಾರಂಟಿ ಇರಲಿಲ್ಲ. ಯಾವುದೋ ಹಿರಿಯರ ಪುಣ್ಯಕ್ಕೊಂದು ಸೇವೆ ಮಾಡುವಂಥ ಅವಕಾಶ ರಾಜಕೀಯದ ಮುಖಾಂತರ ಸಿಕ್ಕಿದೆ. ಅದನ್ನು ನಾವು ನಮ್ಮ ಅವಧಿ ಇರೋ ತನಕ ಮಾಡಲೇಬೇಕು. ಆಮೇಲೆ ನಿಮ್ಗೊಂದು ಮಾತು ಹೇಳ್ತೀನಿ, ಈ ರಾಜಕೀಯದಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಅನುದಾನವನ್ನು ಖರ್ಚು ಮಾಡಿ ಕಾಮಗಾರಿಗಳು ಮಾಡ್ತಾ ಹೋದ್ರೆ ಯಾವನೂ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೊಂದು ಸಣ್ಣ ಲೆಕ್ಕ ಹೇಳ್ಬಿಡ್ತೀನಿ. ನಮಗೆ ಬರುವಂಥ ಅನುದಾನವನ್ನು 100ಕ್ಕೆ 100 ಬೇರೆ ಕಡೆ ಹಾಕಿದ್ವಿ ಅಂತಾದರೆ, ನಮಗೆ ಮೀಟಿಂಗ್ ಬಂದರೆ ಮೀಟಿಂಗಿಂದ ಭತ್ತೆ ಕೊಡ್ತಾರೆ ಆ ದಿನಕ್ಕೆ ಆಗುವಷ್ಟು. ಆಮೇಲೆ ನಮಗೂ ಕೊಡುವಂಥ ಸಂಬಳನೂ ಭಾಳ ಕಡಿಮೆ ಇದೆ, 40-42 ಸಾವಿರ ಇದೆ. ಕಾರ್ ಇಟ್ಕೊಳ್ತೀವಿ. ಆಮೇಲೆ ಕ್ಷೇತ್ರ ಅಭಿವೃದ್ಧಿ ಅಂತ 60,000 ಕೊಡ್ತಾರೆ, ಅದು ಮತ್ತು ಕ್ಷೇತ್ರಕ್ಕೆ ಹಾಕಬೇಕು ಅಂತ. ಆಮೇಲೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ಲಿಕ್ಕೆ ಒಂದು 60,000, ಅದು ಸಾಕಾಗಲ್ಲ. ಅದೆಲ್ಲ ಇಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಹಾಗಾಗಿ ಇದನ್ನ ನಾವು ಪ್ರಾಮಾಣಿಕವಾಗಿ ಖರ್ಚು ಮಾಡಿದ್ರೆ ಯಾವನೂ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಕಾರಲ್ಲೇ ಬಂದಿದ್ದೀನಿ. ಹೇಗೆ ಬಂದೆ ಅಂದರೆ, ಆ ಕಾರ್ ನಮಗೆ ಬ್ಯಾಂಕ್ನವರು ಸಾಲದ ಮುಖಾಂತರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಯಾವ ರಾಜಕಾರಣಿ ಕೂಡ ಇದ್ರ ಮುಖಾಂತರ, ಈ ಅಧಿಕಾರದ ಮುಖಾಂತರ ಅವನು ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ ಆಗಿದೆ ಅಂದ್ರೆ ಎಷ್ಟು ಪ್ರಾಮಾಣಿಕ ಅಂದ್ರೆ ಆಗಿಲ್ಲ ಅಂತ. ಹಿರಿಯರ ಕಾಲದಿಂದ ಬಂದಿದ್ದ ಸಂಪತ್ತಿದ್ರೆ ಅದು ಲೆಕ್ಕಕ್ಕೆ ತಗೊಳ್ಬಹುದು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65 ಲಕ್ಷ ಸಂಖ್ಯೆಯಲ್ಲಿರುವಂಥ 52 ಪ್ರಕಾರದ ಬುಡಕಟ್ಟು ಜನಾಂಗಿದ್ದಾರೆ. ನಮ್ಮ ಅಭಿವೃದ್ಧಿಗೋಸ್ಕರ ಒಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕಾಗಿರುವಂಥದ್ದು ಅರಣ್ಯ ಹಕ್ಕು ಕಾಯ್ದೆಯ ಏನು ನಿಯಮ ಇದೆ, ಅದ್ರ ಪ್ರಕಾರ ನಮ್ಮ ಜಮೀನನ್ನು ನಮಗೆ ಕೊಡಬೇಕು ಅಂತ 10 ಎಕರ್ಸ್ವರೆಗೂ ಕೊಡಬೇಕು ಅಂತಿದೆ. ನಾನು 10 ಅಂತ ಕೇಳೋದಿಲ್ಲ, ಯಾರ್ಯಾರು ಎಷ್ಟೆಷ್ಟು ಮಾಡಿರ್ತಾರೆ 10 ಎಕರೆ ಒಳಗಡೆ ಒಂದಕ್ಕಿಂತ ಜಾಸ್ತಿ ನೀವು ಕೊಡಬೇಕನ್ನುವಂಥದ್ದು. ಅದು ಸಿಗದೆ ನಮ್ಗೆ ಯಾವ ಸರ್ಕಾರ ಸೌಲಭ್ಯಗಳು ಅಲ್ಲಿ ನಮಗೆ ಸಿಗೋದಿಲ್ಲ ಅನ್ನೋಂಥದ್ದು ಒಂದು. ಎರಡನೇದು, ಸರ್ಕಾರ ಅಧಿಕಾರಿಗಳಿಗೆ ನಾನೊಂದು ಮಾತು ಹೇಳಿಕ್ಕೆ ಬಯಸ್ತೇನೆ. ಭಾಳ ಜನ ಅಧಿಕಾರಿಗಳಿಗೆ ಆಫೀಸ್ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಆದರೂ ಸ್ವಲ್ಪ ಪ್ರಯತ್ನ ಮಾಡಿ ನೀವು ಈ ನಮ್ಮ ಟ್ರೈಬಲ್ ಏರಿಯಾಗಳಿದಾವಲ್ಲ, ನೀವು ನಾನು ಹೇಳಿದೆ ಆಗಲೇ ಮೈಸೂರಲ್ಲಿ ಹುಣಸೂರು ಇದೆ, HD ಕೋಟೆ, ಎಲ್ಲ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಹೋದರೆ ನಿಮ್ಗೆ ಏನು ಮಾಡೋದು ಬೇಡ, ನೀವು ಹೋಗಿ ನೋಡಿ ಬನ್ನಿ, ನೀವು ಪ್ರಾಮಾಣಿಕವಾಗಿ ನೀವು ಹೆಚ್ಚು ಕೆಲಸ ಮಾಡ್ತೀರಾ ಅಧಿಕಾರಿಗಳು. ಹಾಗಾಗಿ ಪ್ರತ್ಯಕ್ಷ ಏನು ಸ್ಥಿತಿ ಇದೆ ಅನ್ನೋದನ್ನು ಆ ಏರಿಯಾಗಳಿಗೆ ಹೋಗಿ ನೋಡಬೇಕು ಅನ್ನೋದು ಅಧಿಕಾರಿಗಳಿಗೂ. ಮೂರನೇದು, ಜನಪ್ರತಿನಿಧಿಗಳಿಗೆ ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅದು. ನನ್ನ ಕ್ಷೇತ್ರದಲ್ಲಿ ಎಷ್ಟು ಜನ ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಿದ್ದು ಬಿಡಬೇಕು. ಕೇವಲ ರಾಜಕೀಯ ಮಾಡೋ ಲೆಕ್ಕ ಹಾಕ್ಬಿಡ್ತಾನೆ, ಯಾವ ಜನಾಂಗದ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ನನಗೆ ಮತ ಸಿಗುತ್ತೆ ಅಂತ. ಎಲ್ಲ 3, 4, 10, 8 ಮತ ಸಿಗುವಂಥ ಊರುಗಳಿಗೆ ನಾನು ಹೋಗೇನು ಉಪಯೋಗ ಅಂತ ಅನೇಕ ಯೋಚನೆ ಮಾಡುವಂಥ ಇದ್ದಾರೆ. ಅದನ್ನು ಬದಿಗಿಟ್ಟು, ರಾಜಕೀಯನ ಬದಿಗಿಟ್ಟು, ನನಗೆ ಸಿಕ್ಕಂಥ ಅವಕಾಶದಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿರುವಂಥ ಟ್ರೈಬಲ್ ಬುಡಕಟ್ಟು ಜನಾಂಗದ ಪರಿಸ್ಥಿತಿ ಅಂತ ತಿಳ್ಕೊಂಡ್ರೆ ಅವರು ಮುದ್ದಾಮಗೆ ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ಕಡೆ ಗಮನ ಕೊಡಿ. ಸಮಾಜದ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡೋರು ಅದು ಎಲ್ಲ ಸರಿ ಹೋಗುತ್ತೆ ಅನ್ನೋದು ಒಂದು. ಇನ್ನೊಂದು, ವನವಾಸಿ ಕಲ್ಯಾಣಾಶ್ರಮ ಅಂತ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ಕೇವಲ ಈ ಟ್ರೈಬಲ್ ಕೆಲಸ. ಆ ವನವಾಸಿ ಕಲ್ಯಾಣಾಶ್ರಮಕ್ಕೆ ಫಂಡಿಂಗ್ ಇತ್ಯಾದಿ ಮಾಡೋರು ಎಲ್ಲ ಸಮಾಜದ ಜನರು, ಎಲ್ಲರೂ. ನಾನು ಹೇಳಿದೆ 8 ಹಾಸ್ಟೆಲ್ ನಡೆಯುತ್ತೆ, 1000 ಗಟ್ಟಲೆ ಕಾರ್ಯಕರ್ತರು ಇದ್ದಾರೆ. ಇನ್ನು ಬೇರೆ ಬೇರೆ ಇದು ಮೆಡಿಕಲ್ ವಾಹನಗಳು, ಮೆಡಿಕಲ್ ಕ್ಯಾಂಪ್ಗಳು, ಮೆಡಿಕಲ್ ಕೇಂದ್ರಗಳು ಎಲ್ಲ ನಡೆಯುತ್ತೆ, ಸ್ಪೋರ್ಟ್ಸ್ ಎಲ್ಲ ನಡೆಯುವಂಥ ಕೋಟ್ಯಾಂತರ ರೂಪಾಯಿ ಒಂದು ಯೋಜನೆಗೆ ಪೂರ್ತಿ ಸಮಾಜ ಕೊಡುತ್ತೆ ನಮ್ಗೆ. ಇದೇ ಸಾಧ್ಯ ಆಯಿತು. ಹಾಗಾಗಿ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತಲ್ಲ, ಅಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಒಂದು ಕನ್ವರ್ಜೆನ್ಸ್,
ಅಂದರೆ ಒಗ್ಗೂಡಿ ಕೆಲಸ ಮಾಡುವಂಥ ವಿಚಾರ ಇರಬೇಕು. ಎರಡನೇದಲ್ಲಿ ಏನೋ ಮಾಡಬೇಕು ಅನ್ನೋಂಥದ್ದು ಜನಪ್ರತಿನಿಧಿಗಳಿಗೆ ಇರಬೇಕು ಅನ್ನೋಂಥ ಒಂದು ಅತ್ಯಂತ ಕಳಕಳಿ ವಿನಂತಿಯನ್ನು ನಮ್ಮ ಸಮುದಾಯ ಸಲುವಾಗಿ ನಾನು ಮಾಡ್ಕೊಳ್ತೇನೆ. ಎಸ್, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ವೀಕ್ಷಕರೇ, ಗಮನಿಸಿದ್ರಿ, ಶಾಂತಾರಾಮ್ ಸಿದ್ದಿ ಅವರು ವಿಧಾನ ಪರಿಷತ್ ಸದಸ್ಯರು. ನನ್ನ ಕಾರ್ಯಕ್ರಮ ಆರಂಭದಲ್ಲೇ ಹೇಳಿದೆ ಅವರ ಜೀವನ ಹೆಂಗಿತ್ತು ಅಂತೇಳಿ. ಕಾಡು ಮೇಡು ಜೀವನ, ಇವತ್ತು ವಿಧಾನಸಭೆಗೆ ಬಂದು ವಿಧಾನ ಪರಿಷತ್ಗೆ ಬಂದು ಅವರ ಸಮುದಾಯದ ಧ್ವನಿಯಾಗಿ ನಿಲ್ಲೋದು ಸಣ್ಣ ಮಾತಲ್ಲ. ಇವತ್ತು ಅದೆಷ್ಟೋ ಜನರನ್ನ ನಾವು ನೋಡಿರ್ತೇವೆ. ಆಗ್ಲೂ ಕೂಡ ಹೇಳ್ತಾ ಇದ್ದೆ ನಾನು, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನು ಕೂಡ ಕಾರಲ್ಲಿ ಓಡಾಡ್ತಾನೆ, ಐಷಾರಾಮಿ ಜೀವನವನ್ನ ಸಾಗಿಸ್ತಾರೆ ಅಂತೇಳಿ. ಆದ್ರೆ ಈ ವ್ಯಕ್ತಿ ಮಾತ್ರ ಹಾಗಲ್ಲ. ಹಾಗೇನೆ ಇನ್ನು ಇವರ ಸಮಾಜಮುಖಿ ಕಾರ್ಯಗಳು ಮುಂದುವರಿತಾ ಹೋಗ್ಲಿ. ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ನಲ್ಲಿ ಸಮಾಜದ ಧ್ವನಿಯಾಗಿ ಸರ್ಕಾರವನ್ನ ಸಮರ್ಥವಾಗಿ ಪ್ರಶ್ನಿಸ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.